ಶೋಭಿಸ್ತಾ ಇರುವ ನೀನು ಪ್ರಖರ ಕಿರಣಗಳನ್ನು ವಿಷಮಯವಾಗಿಸಿ ಹೊರಚೆಲ್ಲುತ್ತಾ ಇರುವ ನಿನ್ನ ಅಸ್ತ್ರ, ನಿನ್ನ ಧನುಸ್ಸಿನಲ್ಲೇ ಹೂಡಲ್ಪಟ್ಟ ಸ್ಥಿತಿಯಲ್ಲಿ ಇನ್ನೇನು ಪ್ರಯೋಗಕ್ಕೆ ಕಾತರಿಸ್ತಾ ಇರುವ ಸ್ಥಿತಿಯಲ್ಲಿ ಅದಿರುವಾಗ ನೀ ಕೇಳಿದ ಪ್ರಶ್ನೆಗಳು ಹೌದೌದು, ಭಿನ್ನ ಭಿನ್ನ ಆಯಾಮದಿಂದ ನೀನು ಅದನ್ನು ವಿಸ್ತರಿಸಿದ ವಿಧಾನ ನೋಡಿ ವಿಸ್ಮಿತನಾದದ್ದು ಹೌದು, ಅರೆ ಕ್ಷಣ ಯೋಚನೆ ಮಾಡಿದ್ದು ಹೌದು. ಇದು ಎಲ್ಲಿಗೆ ಕೊಂಡು ಹೋಗಿ ತಲುಪಿಸಿತು ನಮ್ಮನ್ನು ಅಂತ. ಅಂದ್ರೆ ನಾವೊಂದು ಪ್ರಯೋಗ ಮಾಡುವಾಗ ಪರಿಣಾಮದ ಕುರಿತು ಒಂದು ವಿವೇಚನೆ ಬೇಕಲ್ಲ, ಬೇಕು. ಇದು ಎಲ್ಲಿ ಹೋಗಿ ತಲುಪೀತು, ಹೇಗೆ ಪರ್ಯವಸಾನ ಹೊಂದಿತು ಅಂತ ನಮ್ಮ ಮತೀಯ ಮಿತಿಯಲ್ಲಿ ನಾವು ಯೋಚನೆ ಮಾಡುವುದಿಲ್ವ? ಈಗ ಸಂಬಂಧವೇ ಇಲ್ಲದವರಾದ್ರೂ ಈ ಯುದ್ಧವನ್ನು ನೋಡುವಾಗ ಈ ಸಲ ಅವನ ಕೈ ಮೇಲೆ ಆಗ್ತದೆ, ಈ ಸಲ ಇವನದ್ದಾಗ್ತದೆ ಅಂತ ಊಹೆ ಮಾಡುವುದು ಅದು ಸಹಜ ಕುತೂಹಲದಿಂದ. ಅವರಿಗೆ ಒಂದು ಪಕ್ಷದ ನಿಷ್ಠೆ ಇರಬೇಕು ಅಂತಿಲ್ಲ ಅದಕ್ಕೆ. ಆ ನೆಲೆಯಲ್ಲಿ ನಾನು ಯೋಚಿಸುವಾಗ ಕಾಣುವುದು ಒಂದು ಮಾತು ಏನೆಲ್ಲ ಮಾಡಿಸಿತು ನಿನ್ನಿಂದ ಅಂತ. ಈಗ ಆಗುವುದಕ್ಕೆ ಬೆಳಿಗ್ಗೆ ಬರುವಾಗಲೇ ನೀನು ಹೇಳಿಲ್ವಾ, ಪಾರ್ಥರನ್ನು ಘಾತಿಸುವಲ್ಲಿ ನನ್ನಲ್ಲಿರುವ ನಿರ್ಣಾಯಕವಾದ ಅಸ್ತ್ರ ವಿಶೇಷಗಳಲ್ಲಿ ಈಗ ಇದನ್ನೆಲ್ಲ ನೀನು ಹೇಳಿದ ಚಂದನದಲ್ಲಿ ಚೂರ್ಣದಲ್ಲಿ ಇಟ್ಟದ್ದು, ಪೂಜೆ ಮಾಡಿದ್ದು, ವಿಶೇಷವಾದದ್ದುಂಟು, ಏಕಘಾತಕವಾದದ್ದು, ಅದರಲ್ಲಿ ತೆಗೆಯುವುದೇ ಈ ಸಲ ಅಂತಲ್ಲ, ಇದರ ಬಗ್ಗೆ ಹೇಳಿ. ಈಗಲೇ ಅದು ಬಂತು ನೋಡು ನಿನ್ನ ಕೈಗೆ. ನೋಡು, ಸೂರ್ಯಮಂಡಲದಲ್ಲಿದ್ದ ಸೂರ್ಯ ಕಿರಣ ಬೀರಿ ತಾನು ಪ್ರಖರತೆಯಿಂದ ಲೋಕವನ್ನು ಬೆಳಗುವುದಕ್ಕೆ ಕಾರಣ ಆಗುವುದು ಯಾರಿಂದಾಗಿ? ಈಗ ಆಸ್ತಿಕರಾದವರು ಸೂರ್ಯೋಪಾಸಕನಾದ ನಿನ್ನನ್ನು ಒಳಗೊಂಡು ಎಲ್ಲರೂ ನಂಬುವುದು ಸವಿತೃ ಮಂಡಲ ಮಧ್ಯವರ್ತಿಯಾದಂತಹ ಮಾಧವನಿಂದಾಗಿ. ಲಕ್ಷ್ಮೀಪತಿಯಾದ ನಾರಾಯಣನೇ ಭಾಸ್ಕರ ಮಂಡಲದ ಮಧ್ಯದಲ್ಲಿದ್ದಾನೆ, ಅವನೇ ತೇಜಸ್ಸು ತುಂಬಿ ಸೂರ್ಯನನ್ನು ಪ್ರಖರವಾಗಿಸ್ತಾನೆ ಹೋಗ್ತಾನೆ, ಅದರಿಂದಲೇ ಲೋಕ ಬೆಳಗುತ್ತದೆ ಅಂತ. ಈಗ ಲೋಕದಲ್ಲಿ ಕೆಲವರಾದರೂ ಕೃಷ್ಣನನ್ನು ಹೇಳುವುದು ಹಾಗೆ ಅಲ್ವೋ, ಅಲ್ಲಿ ತೇಜಸ್ಸನ್ನು ತುಂಬಿದವನೇ ಕ್ಷಾತ್ರಕುಲದ ತೇಜಸ್ಸನ್ನು ಅಳಿಯದಂತೆ ರಕ್ಷಿಸುವುದಕ್ಕಾಗಿ ಬಂದು ನಿಂತಿದ್ದಾನೆ ಅಂತ ಅವನಾಡಿದ ಒಂದು ಹೊಗಳಿಕೆಯ ಮಾತು ನಿನ್ನನ್ನೇ ಸೂರ್ಯ ಆಗಿಸಿತಲ್ಲ ಅಂತ. ಸೂರ್ಯನೊಳಗೆ ತೇಜಸ್ಸು ತುಂಬಿಸುವುದು ಮೂಲ ಸ್ವರೂಪದಲ್ಲಿ ಅವ, ಇಲ್ಲಿ ನಿನ್ನೊಳಗೆ ವಿಕ್ರಮದ ತೇಜಸ್ಸನ್ನು ತುಂಬಿಸಿದ್ದು ಒಂದು ಹೊಗಳಿಕೆಯ ಮಾತಿನಿಂದ ಇವ. ನೀನು ನಿನ್ನಿಂದ ಹುಟ್ಟಿದಂತಹ ಈ ಹೊಸದಾದ ಅಸ್ತ್ರ ಹಬ್ಬ ಭಾನು ಜಾತವಾದಂತಹ ಆ ಪ್ರಖರವಾದ ಕಿರಣದಂತೆ ನಿನ್ನ ಕೈಯಲ್ಲಿ ಹೊಳೆಯುತ್ತಾ ಇರುವ ಆ ನಾಗಾಸ್ತ್ರ, ಸರ್ಪಮುಖೀಶರ. ಹೌದಪ್ಪ, ಇದೀಗ ತಾನಾಗಿ ಕಿರಣವನ್ನು ಬೀರ್ತಾ ಪರಿಣಾಮ ನೋಡು ನೋಡು, ನೀ ಪ್ರಯೋಗವೇ ಮಾಡದೆ ಮೇಲಿನಿಂದೆಲ್ಲ ಉದುರಿ ಬೀಳ್ತಾ ಉಂಟು. ಹೌದು, ಉಗುಳುವ ವಿಷದವರಿಗೆ ಅಂಬರದಲ್ಲಿದ್ದಂತಹ ಖಗಸಂತತಿ ಅಳಿಯಬೇಕು ಅಂತಾದರೆ ಇದು ಭಯಂಕರ ಅಸ್ತ್ರ. ಇದು ನಾನು ಇದು ತನಕ ಊಹಿಸಿದ್ದು ಇಲ್ಲ. ಪ್ರಯೋಗ ಮಾಡಿದ ಮೇಲೆ ಪರಿಣಾಮ ಉಂಟು, ಪ್ರಯೋಗ ಪೂರ್ವದಲ್ಲಿ ಒಂದು ಪರಿಣಾಮ. ಇದು ಹಾಗೆ ನಮಗೇನು ಪರಿಣಾಮ ಮಾಡಲೇ ಇಲ್ಲ ಅದರ ವಿಷಯ. ಪರಿಣಾಮ ಅಂದ್ರೆ ಅದರಿಂದ ವಿಸ್ಮಯ ಹುಟ್ಟಿದೆ, ಬೆರಗು ಹೊಡೆದಿದೆ. ನಾವೀಗ ತಲೆ ತಿರುಗುವುದು ಮತ್ತೊಂದೇನಾಗಲಿಲ್ಲ. ಅದಂದ್ರೆ ಸ್ವಲ್ಪ ದೂರ ಹೋದ ಮೇಲೆ ಆಗುದು ಪರಿಣಾಮ. ಅಂದ್ರೆ ಅದರ ಪರಿಣಾಮ ಸ್ವಲ್ಪ ದೂರದಿಂದಲೇ ಆಗುವುದು ಅಂತ ಅಲ್ಲ, ಮೇಲಕ್ಕೆ ವಮಿಸ್ತಾ ಉಂಟು. ಹೌದು, ಈಗ ನಿನ್ನ ಕೈಯಲ್ಲಿರುವಾಗ ಅಲ್ಲಿಯೂ ಪರಿಣಾಮ ಕಾಣ್ತದೆ. ನೋಡಲ್ಲಿ ಪ್ರತ್ಯಸ್ತ್ರ ಯಾವುದು ಹುಡಬೇಕು ಅಂತ ತಿಳಿಯದೆ ತಳಮಳಗೊಂಡಂತಹ ಪಾರ್ಥನ ಮುಖದ ತೇಜಸ್ಸೇ ಹೀನವಾಗುತ್ತಾ ಇರುವುದು. ಹೌದು, ಅರ್ಜುನ ಕಪ್ಪಾಗಿ ಹೋಗಿದ್ದಾನೆ. ಎಲ್ಲರೂ ಆ ಪಾಳೆಯದಲ್ಲೇ ಮುಂದೇನು ಇದನ್ನು ಕರ್ಣ ಹೊಡೆದರೆ ಅರ್ಜುನ ಏನು ಮಾಡಬಲ್ಲ ಅಂತ ದಿಗ್ಭ್ರಮಿತರಾಗಿದ್ದಾರೆ. ಕೃಷ್ಣ ಮೊದಲಿಗಿಂತ ಸ್ವಲ್ಪ ಬೆಳ್ಳಗಾಗಿದ್ದಾನೆ ಅಲ್ವಾ? ಹೌದಲ್ಲ. ಓಹೋ, ಕಪ್ಪಾದ ಕೃಷ್ಣ ಬೆಳ್ಳಗಾಗಿದ್ದಾನೆ. ಅಲ್ಲ, ಈಗ ನಿನ್ನ ಕೈಯಲ್ಲಿರುವಾಗ ದೂರಕ್ಕೆ ಈ ಪರಿಣಾಮ, ಇದೀಗ ನಿನ್ನಿಂದ ದೂರ ಹೋದಾಗ ನಮ್ಮ ಮೇಲೆ ಏನು ಪರಿಣಾಮ ಮಾಡಿತ್ತು? ನಮ್ಮ ಮೇಲೆ ಏನು ಮಾಡ್ಲಿಕ್ಕೆ ಇದು ದೂರ ಇದ್ದವರ ಮೇಲೆ ಪರಿಣಾಮ ಮಾಡಿ ನಾನು ಯೋಚಿಸುವುದು ಹಾಗೆ ಅಲ್ಲ, ಅದನ್ನು ಹತ್ತಿರ ಇದ್ದವರಿಗೆ ಏನು ಮಾಡುವುದಿಲ್ಲ. ದೂರದಲ್ಲಿದ್ದ ಖಗಗಳನ್ನು ಅದು ಉರಿಸಿತು, ಅರ್ಜುನಾದಿಗಳನ್ನು ಬೆಚ್ಚಿ ಬೀಳಿಸಿತು. ಈಗ ನಮ್ಮ ಕೈಯಲ್ಲಿದ್ದರಿಂದ ನಾವು ಹೃಷ್ಟಮಾನಸರಾಗಿದ್ದೇವೆ. ನಿನ್ನ ಪಕ್ಷದವರು ಕೂಡ, ಅಂದರೆ ನಮ್ಮ ಪಕ್ಷದವರು, ನಿನ್ನ ಗೆಲುವನ್ನೇ ಹಾರೈಸುವವರು ಕೌರವಾದ್ಯರು ಇದ್ದಲ್ಲಿಂದಲೇ ಜಯಘೋಷ ಮೊಳಗಿಸಲಿಕ್ಕೆ ತೊಡಗಿ ಆಯಿತು. ಕರ್ಣ ಹೊಡೆದರೆ ಗೆಲುವು ನಮ್ಮದೇ ಅಂತ ಅವರಿಗೆಲ್ಲ ಖಚಿತ. ನೀನಿನ್ನೂ ವಿಕಲ್ಪದಲ್ಲಿ ಹೇಗೆ ಹೊಡಿಬಹುದು ಅಂತ ಕೇಳ್ತಾ ಇದ್ರು. ಅವರಿಗೆ ಆ ಸಂದೇಹ ಎಲ್ಲ ಇಲ್ಲ, ಇದು ಹೊಡೆದಲ್ಲಿಗೆ ಮುಗಿಯಿತು ಕತೆ ಅಂತ. ಆದರೆ ಈಗ ನಿನ್ನ ಕೈಯಲ್ಲಿರುವ ಇದು ಯಾರ ಮೇಲೆ ಏನು ಮಾಡಿದ್ರು, ನೀನೀಗ
ಕೃಷ್ಣ ಬಿಳಿಚಿಕೊಂಡಿದ್ದಾನೆ ಅಂತ ಹೇಳುವಾಗ ನಾನು ಅವನ ಮುಖ ಒಮ್ಮೆ ನೋಡಿದ್ದೆ ಈ ನೆಲೆಯಿಂದ. ಸಾರಥಿಗೆ ಸಾರಥಿಯ ಮುಖ ಸರಿ ಕಾಣ್ತದೆ, ನೀವು ಮೇಲಿನಿಂದ ನೋಡುದು ರಥಿಕನ ಮುಖ ಸರಿ ಕಂಡಿತ್ತು. ಅವ ನಳಿನಾಕ್ಷ ಎಲ್ಲಿಂದ ಬರಲಿ, ಸೂರ್ಯ ಕಿರಣ ಹೌದಾ, ತಾವರೆ ಅರಳುತ್ತದೆ. ತನ್ನ ಬದುಕಿಗೆ ಬೆಳಕಾಗಬಹುದಾದಂತಹ ಕಿರಣಗಳನ್ನು ಅದು ಸ್ವೀಕರಿಸಿ ತನ್ನನ್ನು ತಾನು ಅರಳಿಸಿಕೊಳ್ತದೆ. ಅವನ ಕಣ್ಣು ಹೊಳೆಯುತ್ತಾ ಉಂಟು ಮಾತ್ರ. ಹೊಳೆಯುವ ಕೃಷ್ಣನ ಕಣ್ಣು ನೋಡುವಾಗ ನನಗೆ ಕಾಣುವುದು ಅವನಿಗೆ ಅರಳಲಿಕ್ಕೆ ಬೇಕಾದ ಕಿರಣ ಏನೋ ಇದರಲ್ಲೇ ಉಂಟು ಅಂತ. ಅಲ್ಲ, ಈ ಕಿರಣ ಅಲ್ಲಿಗೆ ಹೋಗಿ ಸೇರಿತ್ತು ಅಂತ ಹೇಳುವುದಾ? ಅಲ್ಲ, ಇದರಿಂದ ಹೊರಟ ಕಿರಣ ಅವನ ಕಣ್ಣನ್ನು ಅರಳಿಸಿದ್ದೌದು. ಅದು ಹೌದಾದರೆ ಇದು ಹತ್ತಿರ ಆಗ್ತಾ ಹೋದ ಹಾಗೆ ಪಾಂಡವರ ಪಕ್ಷವನ್ನು ಇದು ಅರಳಿಸಿತು. ಇಲ್ಲದಿದ್ದರೆ ಅವನ ಕಣ್ಣು ಹೇಗೆ ಪ್ರಖರವಾಗಿ ಹೊಳೆಯುವುದಕ್ಕೆ ಸಾಧ್ಯ? ಅಲ್ಲ, ಈಗ ಮುಖದಲ್ಲಿ ಆತಂಕ ಆದರೆ, ದಿಗ್ಭ್ರಮೆ ಆದರೆ ಅದು ಮಸುಕಾಗಬೇಡುವ? ಕಂಗಳ ಕಾಂತಿ ತಗ್ಗುವುದರಿಂದ ಮೊದಲಿಗೆ ಗೊತ್ತಾಗುವುದು. ಯೋಚನೆ ಮಾಡು. ಪಾರ್ಥನ ಕುರಿತಾಗಿ ನಿನ್ನಲ್ಲಿದ್ದ ಅಮೋಘವಾದ ಒಂದು ಶಕ್ತಿ ಆಯುತ ನಾವು ವರ್ತಮಾನ ಕೇಳಿದೆವಲ್ಲ, ಅದು ಪ್ರಯೋಗ ಆಗಿ ವಿಫಲ ಆಯಿತು, ಅಂದರೆ ಸಫಲ ಆಯಿತು. ನೀನು ಪ್ರಯೋಗಿಸಿದ್ದು ಘಟೋತ್ಕಜನಿಗೆ. ಅರ್ಜುನನಿಗಾಗಿ ತೆಗೆದಿರಿಸಿದ್ದನ್ನು ಘಟೋತ್ಕಜ ವಧೆಗಾಗಿ ನೀವು ವಿನಿಯೋಗಿಸಿದ ಕಾಲದಲ್ಲಿ ಯೋಧನಾದ ರಾತ್ರಿ ಯುದ್ಧದಲ್ಲಿ ಪಾಂಡವ ಪಾಳೆಯವನ್ನು ಬೆಳಗಿದಂತಹ ಘಟೋತ್ಕಜ ಸತ್ತಾಗ ಭೀಮನಿಂದ ಮೊದಲುಗೊಂಡು ಎಲ್ಲರೂ ಶೋಕ ವ್ಯಾಕುಲಿತರಾದ್ರಂತೆ. ಒಬ್ಬ ಮಾತ್ರ ನಗೆಯಾಡುತ್ತಾ ಹುಚ್ಚೆದ್ದು ಕುಣಿದ ಅಂತ ನಾವು ಕೇಳಿದ್ದಲ್ವ, ರಣದಲ್ಲಿ ಆದ ವರ್ತಮಾನವಾದ್ರಿಂದ. ಯಾರು ಅಂತ ನೋಡಿದ್ರೆ ಕೃಷ್ಣ. ಕಾರಣ ಕೇಳಿದ್ರೆ ಸಹಜವೇ, ಅದರಲ್ಲಿ ಅಸಹಜಾದೇನೂ ಇಲ್ಲ. ತನ್ನ ರಥಿಕನಿಗೆ ಘಾತ ಒದಗಿಸಬಹುದಾದ ಒಂದು ವಿಶಿಷ್ಟವಾದ ದೈವಿಕವಾದ ಶಕ್ತಿ ಅದು ನಿರಸನವಾಯಿತೆಂಬುದಕ್ಕಾಗಿ ಅವನಿಗೆ ಹರ್ಷ. ನನ್ನ ಇದನ್ನವನನ್ನು ನಾನು ಕೊಂದು ದುಃಖ ಮಾಡಿದ್ದು ಘಟೋತ್ಕಜ ವಧೆಯಲ್ಲಿ. ಹೌದೌದು, ಸತ್ತರೂ ಕೂಡ ನಿನಗೆ ದುಃಖ. ಅವ ಸಾಯ್ಲಿಕ್ಕಿದ್ದಲ್ಲ, ಆದ್ರೆ ಇದು ಅರ್ಜುನ ಸಾಯ್ಬೇಕಾಗಿದ್ದದ್ದು, ಸತ್ತದ್ದು ಘಟೋತ್ಕಜ ಆಯ್ತು ಅಂತ ನಷ್ಟ ಆಯ್ತಲ್ಲ ಅಂತ ದುಃಖ ಬಂತು. ನಿನಗೆ ದುಃಖ ಆದದ್ರಿಂದಲೇ ಅವನಿಗೆ ಸಂತೋಷ ಆಯ್ತು. ಈಗ ಅದನ್ನು ಇಲ್ಲಿಗೆ ಅನ್ವಯಿಸಿ ನೋಡುವುದಿದ್ರೆ, ಪಾರ್ಥನಿಗೆ ಘಾತ ಒದಗಿಸಬಹುದಾದ ಸಾಮರ್ಥ್ಯ ಇದ್ದ ಬಾಣವೇ ಇದು ಹೌದಾದರೆ ಅವನ ಮುಖ ಮಾತ್ರ ಅಲ್ಲ ಬಿಳಿಸಬೇಕಾದದ್ದು, ಸರ್ವಾವಯವಗಳು ನಡುಗಬೇಕಾಗಿತ್ತು. ಈಗ ಆ ನೆಲೆಯಿಂದಲೇ ನೋಡುವುದಾದ್ರೆ ಪಾರ್ಥನ ಉಳಿವಿಗೆ ಬೇಕಾದ್ದು ಏನಿದ್ದರೂ ಎಲ್ಲಿದ್ದರೂ ಗ್ರಹಿಸಿ ಅದಕ್ಕಾಗಿ ಆತಂಕಗೊಳ್ಳುವ, ಅದು ನಾಶ ಆದಾಗ ಸಂಭ್ರಮಗೊಳ್ಳುವಂತಹ ಕೃಷ್ಣ ಈಗ ಒಂದು ಕಣ್ಣಲ್ಲೇ ಹೊಳಪು ತೋರಿಸ್ತಾನೆ ಅಂತಾದರೆ ಇದರಿಂದ ಪಾರ್ಥನಿಗೆ ಅಪಘಾತ ಆಗುವುದಿಲ್ಲ. ಆಗ ನನ್ನ ಬುದ್ಧಿ ಚುರುಕಾದದ್ದು. ನಿನ್ನ ಪ್ರಶ್ನೆ ಕೇಳಿ, ಪಾರ್ಥ ಇಷ್ಟು ಆತ್ಮವಿಶ್ವಾಸದಲ್ಲಿ ನೀನಿರುವಾಗ ಕೃಷ್ಣನು ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಇರಬೇಕಾದ್ರೆ ಇದರಲ್ಲಿ ಏನೋ ಒಂದು ದೌರ್ಬಲ್ಯ ನಮ್ಮದ್ದುಂಟು, ಅದು ಅವರಿಗೆ ಸಹಾಯವಾಗುವಂತುಂಟು. ಏನು ಅಂತ ನಾನು ಯೋಚಿಸಿದ್ದು. ನಳಿನಾಕ್ಷ ನಾಥನನ ರಥದೊಳಗೆ ಇಹ ಇರುವಾಗ, ನಳಿನಾಕ್ಷನಾಗಿರುವಾಗ, ಅರಳಿದ ಕಂಗಳನ್ನು ಹೊಂದಿರುವಾಗ ನಿನ್ನನ್ನು ಗೆಲ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಈಗ ತಡೆಯುವುದು ಹೇಗೆ ಅಂತ ಬೇಡವಾ? ಅಲ್ಲ, ಕೆಲವು ಸಲ ಏನಾಗ್ತದೆ ಕೇಳಿದ್ರೆ, ವ್ಯವಹಾರ ಜಾಣ್ಮೆ ಇದ್ದವರು ಎದೆಯಲ್ಲಿ ಹೆದರಿಕೆ ಇದ್ರೂ ಮುಖದಲ್ಲಿ ತೋರಿಸುವುದಿಲ್ಲ. ಅದು ಅವರ ಒಂದು ಗೆಲುವಿನ ಲಕ್ಷಣ. ಹೌದೌದು. ಈಗ ಸೋತು ಬೇಕಾದ್ರೆ ಪೂರ್ತಿ ಹೋಗಿರಲಿ, ಹೌದು. ಆದ್ರೆ ಸಾರ್ವಜನಿಕರ ಸಮ್ಮುಖದಲ್ಲಿ ಸೋತವರಾಗಿ ಕಾಣಿಸುವುದೇ ಇಲ್ಲ. ಅದು ಹೌದು. ಆದರೆ ನಾವು ಅದನ್ನು ಗ್ರಹಿಸಬೇಕಾದ ಹೇಗೆ ಹೇಳು? ಈಗ ಎದೆಯಲ್ಲಿದ್ದ ಭಾವ ಮುಖದಲ್ಲಿ ತೋರಿಸದೆ ಕಪಟವಾಡಿದ್ದೋ ಅಥವಾ ನಿಜ ಭಾವೋ ಅಂತ ಗ್ರಹಿಸಬೇಕಾದ ಹೇಗೆ? ಅವರ ಚಾರಿತ್ರ್ಯವನ್ನು ಗ್ರಹಿಸಿ ಅಲ್ವಾ? ಅವರು ಈ ಹಿಂದೆ ಸೋಲುವ ಸಂದರ್ಭದಲ್ಲಿ ಹೇಗಿದ್ದರು, ಗೆಲ್ಲುವ ಸಂದರ್ಭದಲ್ಲಿ ಹೇಗಿದ್ದಾರೆ, ಕೃಷ್ಣನ ಚರಿತ್ರೆ ಗ್ರಹಿಸು ನೀನು. ಅವ ಸೋತ ಸಂದರ್ಭದಲ್ಲಿ ಹೇಗಿದ್ದ? ನಗೆ ಆಡ್ತಾ ಇದ್ದ. ಸೋಲು ಅಂತ ಲೋಕವೇ ತಿಳಿಯುವ ಕಾಲದಲ್ಲಿ ನೆಗೆ ಆಡ್ತಾ ಇದ್ದ. ಈಗ ಅವನ ಬದುಕಿನಲ್ಲಿ ಘಟಿಸಿದ ಘಟನೆಗಳಲ್ಲಿ ಆತ್ಯಂತಿಕವಾಗಿ ಅವನನ್ನು ಸೋಲಿಸಿದ ಘಟನೆ ಒಂದಾದ್ರೂ ಆಗಿದ? ಹಾಗಾದ್ರೆ ಅವನ ನಗುವಿಗೊಂದು ಅರ್ಥ ಉಂಟು ಅಂತ ಆಯ್ತೋ ಇಲ್ವೋ? ಸೋತಾಗಲೂ ಅವ ನಗೆಯಾಡಿದ್ರೆ ನಮಗ ಊಹಿಸಲಾಗದಂತೆ ಭವಿಷ್ಯದ ಗೆಲುವನ್ನು ಊಹಿಸಿಯೇ ನಗೆಯಾಡಿದ್ದು ಅಂತ ಅವನ ಚರಿತ್ರೆ ಸಾರ್ತದೆ. ಇನ್ನು ಕೆಲವರು ಸಂದರ್ಭಕ್ಕೆ ಬೇಕಾದಾಗ ನಗಾಡುವುದಲ್ಲ, ಮತ್ತೆ ಅವರ ಮುಖವೇ ಆಗಿರುವುದು ನಗು ಮುಖ. ಹೌದು. ನಾವು ಭ್ರಮಿಸುವುದು ಮಾತ್ರ, ಈ ಸಂದರ್ಭ ನೋಡಿ ಅವರು ನಗಾಡ್ತಾ ಇದ್ದಾರೆ, ನಿಜವಾಗಿ ನಗಾಡುವುದಲ್ಲ, ಅವರ ನಾಲ್ಕು ಮುಂಭಾಗದ ಹಲ್ಲು ಎದುರೇ. ಆದ್ರೆ ಒಂದುಂಟು, ಕೃಷ್ಣ ಹಾಗೆ ಅಂತ ಹೇಳುವುದಕ್ಕೂ ಆಗುವುದಿಲ್ಲ. ಈಗ ನಾವು ಕೇಳಿದ ವರ್ತಮಾನ ಸರಿಯಾದರೆ ಅಭಿಮನ್ಯು ಕುಮಾರ ಅಳಿದಾಗ ಸ್ವಲ್ಪ ಹತ್ತಿದ್ದಾನಂತ ಅಲ್ವೋ? ಭಾವವಿವಶನಾಗದಂತಹ ಒಂದು ದೇವ ಅಂತ ಹೊಗಳಿಸಿಕೊಂಡದ್ರಿಂದ ಯಾವಾಗಲೂ ನಾನು ಕೂಗಲೇಬಾರದು, ಹತಾಶನಾಗಲೇಬಾರದು, ಹತಪ್ರಭನಾಗಿತ್ತು ಕಾಣಿಸಲೇಬಾರದು ಅಂತ ಹಾಗೇನು ಹಠ ಇಲ್ಲ ಅವನಿಗೆ. ಸಹಜವಾಗಿ ಅಳುವ ಸನ್ನಿವೇಶ ಬಂದರೆ ಅಳುತ್ತಾನೆ. ಅವ
ದುಃಖಿಸಬೇಕಾದಾಗ ದುಃಖಿಸ್ತಾನೆ. ಹೀಗೆ ಸಹಜತೆಗೆ ಒಡ್ಡಿಕೊಂಡಿರಬಹುದಾದ ಅವನು ದೇವನಾಗಿ ಹೇಗೂ ಇರಲಿ, ನಾವು ಅವನನ್ನು ಗ್ರಹಿಸುವುದು ಈ ನೆಲೆಯಲ್ಲಿ ಸಾರಥಿಯಾಗಿ. ಭಾವನೆಗಳಿಗೆ ತನ್ನನ್ನು ಒಡ್ಡಿಕೊಳ್ತಾನೆ ಅಂತಿದ್ದರೆ, ಈಗ ಅದಿಲ್ಲ ಅಂತಾದರೆ, ಈಗ ನೋಡು, ಯಾವ ಭಾವವನ್ನು ತೋರ್ಪಡಿಸದೇ ಇರುವುದಾದರೆ ಈಗ ಅಷ್ಟು ಹರ್ಷಾತಿರೇಕದಿಂದ ಕುಣಿದದ್ದು ಯಾಕೆ? ಈಗ ಘಟೋತ್ಕಚ ಸತ್ತಾಗ ಅರ್ಜುನ ಉಳಿದ ಅಂತ ಅವನಿಗೆ ಗೊತ್ತಾಗಿರಬಹುದು, ಗುಟ್ಟಿನಲ್ಲಿ ಬೇಕಾದ್ರೆ ಹೇಳಿ. ಸೇನಾ ಮಧ್ಯದಲ್ಲಿ ಎಲ್ಲರಿಗೂ ಗೊತ್ತಾಗುವಾಗ ಕುಣಿದದ್ದು ಯಾಕೆ? ಭಾವೋದ್ವೇಗ, ಭಾವ ವಿವಶತೆ ರಣ ಮಧ್ಯದಲ್ಲಿ ಎಂಥವರಿಗೂ ಬರ್ತದೆ. ನಾನು ಆಗಲೇ ಹೇಳಿದ್ನಲ್ಲ, ರಣವನ್ನು ಕೇವಲ ನೋಟಕರಾಗಿ ಕಾಣ್ತಾ ಇದ್ದವರು ಪಕ್ಷ ಹೊಂದಿ ಈ ಸಲ ಅವರೇ, ಈ ಸಲ ಇವರೇ ಅಂತ ಹೇಳುವಂತೆ ನಮ್ಮನ್ನು ಗರಿಗೆದರಿಸುವ, ಕೆರಳಿಸುವ ಒಂದು ಗುಣ ರಣಕ್ಕುಂಟು. ಅದೆಲ್ಲದಕ್ಕೂ ಹೆಚ್ಚಾಗಿ ಈಗ ಸ್ವಲ್ಪ ಹೊತ್ತಿಗೆ ಮೊದಲು ನನ್ನನ್ನೇ ಹೊಗಳಿಲ್ವ ಅವ ಅಲ್ವಾ? ಈಗ ನಾನೇ ಯೋಚಿಸು, ಬೆಳಿಗ್ಗೆ ನಾನೇನು ಹೇಳಿದ್ದೆ ನಿಂಗೆ, ಏನೆಲ್ಲ ನಿಂದಿಸಿದ್ದೆ ಅಂತ ಈಗ ಪುನಃ ನೆನಪಿಸಿಕೊಳ್ಳೋದು ಬೇಡಪ್ಪ. ಅದು ಯಾಕೆ ಮುಗಿದೋದನ್ನು ಹಾಗೆ ಅಂತ ನಿನ್ನ ತೋಳುಗಳ ಬಲಾಢ್ಯತೆಯನ್ನು ನಾನು ಶ್ಲಾಘಿಸಲು ಇಲ್ವೋ? ಸುಬಲಾಢ್ಯ ತೋಳುಗಳು ನಿನ್ನ ಕುರಿತಾಗಿ ಆಡಿದ್ದು. ಅಂದರೆ ಗುಣನಿಷ್ಠವಾಗಿ ಪ್ರದರ್ಶನವನ್ನು ಆಧರಿಸಿ ಒಳ್ಳೆಯದನ್ನು ಒಳ್ಳೆಯದು ಅಂತಲೇ ಹೇಳ್ತೇವೆ ನಾವು. ಅವನು ಗುಣನಿಷ್ಠನೇ ಆದದ್ದರಿಂದ ಈ ಬಾರಿ ಅವನು ಊಹಿಸಿದಾಗ ಏನೋ ಒಂದು ವಿಶೇಷವಾದದ್ದು, ಅವರಿಗೆ ಲಾಭದಾಯಕವಾಗಬಹುದಾದದ್ದು, ನಮಗೆ ಕಷ್ಟಕರವಾಗಿರಬಹುದಾದದ್ದು ಉಂಟು ಅಂತ ನೋಡುವಾಗ ಅಲ್ಲ, ನೀ ತಪ್ಪಿದೆಯಲ್ಲ. ಅಲ್ಲ, ಈಗ ಯಾಕೆ ತಪ್ಪಿದ್ದು ಅಂತಲೇ ಅರ್ಥ ಆಗುದಿಲ್ಲ ನನಗೆ. ತಪ್ಪಿದ್ದು ಅಂತ ಈಗ ನಿನಗೂ ಗೊತ್ತಾಗಲಿಲ್ಲ ಅಲ್ವಾ? ಯಾಕೆ ಪ್ರಯೋಗ ಮಾಡುವುದಕ್ಕೆ ಹೊರಟವನು ನೀನು. ಹೌದು, ಈಗ ನಿನಗೂ ಗೊತ್ತಾಗಲಿಲ್ಲ. ಇಲ್ಲ, ಹಾಗಾದ್ರೆ ನೀ ತಿಳಿಯದೆ. ಬಾಣದ ಸಾಮರ್ಥ್ಯದ ಬಗ್ಗೆ ನನಗೆ ವಿಶ್ವಾಸ ಉಂಟು. ಗುರುಗಳಾದ ಭಾರ್ಗವರಾಮರು ಹೇಳಿದ್ರಲ್ಲಿ ವಿಶ್ವಾಸ ಉಂಟು. ಇದು ತೋರಿದಂತ ಆಟಾಟೋಪವನ್ನು ಗಮನಿಸಿದರೆ ಇದರ ಉತ್ಸಾಹ ಸ್ಪಷ್ಟ ಆಗುತ್ತದೆ. ಹೌದು, ನಾನು ಸರಿಯಾಗಿ ಗುರಿ ಹಿಡಿದಾಗಿದೆ. ಮತ್ತಿನ್ನು ಸಾಯುವುದೇ ಅಲ್ವಾ ಅವ? ಈಗ ಗೊತ್ತಾಯ್ತು ಪರಶುರಾಮರು ಯಾಕೆ ನಾನೇ ಬೇಕು ನಿನ್ನ ಸಾರಥಿಯಾಗಿ ಇವತ್ತು ಅಂತ ಹೇಳಿದ್ದು ಅಂತ. ಯಾಕೆ ನಿನಗೆ ಗೊತ್ತಿಲ್ಲದ ಒಂದನ್ನು ಹೇಳುವುದಕ್ಕೆ. ಯಾವುದನ್ನು? ಈಗ ನಾನು ಹೇಳುವುದಕ್ಕೆ ಹೇಳಲಿಕ್ಕಿರುವುದನ್ನು. ನೀ ಗುರಿ ಹಿಡಿದದ್ದು ಎಲ್ಲಿಗೆ? ಕೊರಳಿಗಲ್ವಾ? ಕೊರಳಿಗೆ ಹಿಡಿದರೆ ಮುಕ್ಕುಟಕ್ಕೆ ತಾಗುವುದೋ, ಕೊರಳಿಗೆ ಹಿಡಿದರೆ ಮುಕ್ಕುಟಕ್ಕೆ ತಾಗುವುದು, ಪುರಗಾಗಿ ಬೆಸಸಿದರೆ ಪುರಗಾಗಿ ಬೆಸಸಿದರೆ ಶಿರವ ಕತ್ತರಿಸುವು ಇದು ಸಿದ್ಧ ಮೇಘದಿ, ಶಿರವ ಕತ್ತರಿಸುವು ಇದು ಸಿದ್ಧ ಮೇಘದಿ, ಮರಳಿನಿ ತೋಟೋ ಎಂದನೋ. ಅಸ್ತ್ರವಿದ್ಯಾ ವಿಶಾರದನಾದ ನಿನ್ನನ್ನು ಪರಶುರಾಮರು ಹರಸುವ ವೇಳೆಯಲ್ಲಿ ಆಡಿದ ಮಾತು ಅಂತ ನನ್ನ ಸಾರಥ್ಯಕ್ಕಾಗಿ ಯಾಚಿಸುವಾಗ ಕೌರವ ಉಲ್ಲೇಖಿಸಿದ ಒಂದು ಮಾತು. ಮಾದ್ರಾಧಿಪನ ಸಾರಥ್ಯದಲ್ಲಿ ಅಜೇಯನಾಗಿ ವಿಜೃಂಭಿಸುವಂತಹ ಒಂದು ಸುಯೋಗ ಉಂಟು ಕರ್ಣನಿಗೆ. ಆದ್ರಿಂದ ಮಾದ್ರಾಧಿಪತಿ ನೀ ಸಾರಥಿಯಾಗಿ ಬರಬೇಕು ಅಂತ. ಈಗ ಅರ್ಥ ಆಯ್ತು ನೋಡು. ನಿರ್ಣಾಯಕ ಗೆಲುವು ಕೊಡುವಲ್ಲಿ ಎಡವುವ ನಿನ್ನ ಸಾಧ್ಯತೆಯನ್ನು ಗಮನಿಸಿ ನಿನ್ನನ್ನು ತಿದ್ದಿ ತೀಡುವುದಕ್ಕಾಗಿ ನನ್ನನ್ನು ಸಾರಥಿಯಾಗಿ ಬಯಸಿದ್ದು ಮಾದ್ರಾಧಿಪತಿಯನ್ನು ಪರಶುರಾಮಾಚಾರ್ಯರು. ಯಾಕೆ ಹೇಳ್ತೇನೆ ಅಂದ್ರೆ, ಈಗ ನಿನಗೆ ಗೊತ್ತೇ ಆಗಲಿಲ್ಲ ನೀನು ಎಷ್ಟು ದೊಡ್ಡ ಪ್ರಮಾದವನ್ನು ಮಾಡುವುದಕ್ಕೆ ಹೊರಟಿದ್ದಿ ಅಂತ. ಪ್ರಮಾದ? ಮತ್ತೆ ಏನು ಪ್ರಮಾದ? ಕೊರಳಿಗೆ ಹಿಡಿದದ್ದೇ ಪ್ರಮಾದ ಅಲ್ವಾ? ಕೊರಳಿಗೆ ಹಿಡಿದ ಪ್ರಮಾದವ? ಮತ್ತೆ ಕೊರಳಿಗೆ ಹಿಡಿದ್ರೆ ಕೊರಳಿಗೆ ತಾಗುತ್ತದ? ಅದೇನು ಕೊರಳಿಗೆ ತಾಗಿ ಸಾಯುವುದಿಲ್ಲ ಅಂತ ಅವನಿಗೆ ಏನಾದರೂ ವರ ಉಂಟಾ? ಅವನಿಗೆ ಕೊರಳಿಗೆ ತಾಗಿ ಸಾಯುವುದಕ್ಕೆ ಬಿಡುವುದಿಲ್ಲ ಅಂತ ಕೃಷ್ಣನಿಗೆ ಹಠ ಉಂಟು. ಅಲ್ಲ, ಅವನಿಗೀಗ ಹಠ ಹೇಗೂ ಇರ್ಬೋದು, ಆದ್ರೆ ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ತಪ್ಪಿಸುವುದಕ್ಕೆ ಅವನಲ್ಲಿ ತಂತ್ರ ಉಂಟು. ತಂತ್ರ? ಹೌದು, ಆ ತಂತ್ರವನ್ನು ಮಾಡುವುದಕ್ಕೆ ಬೇಕಾದ ವಿದ್ಯೆ ಸಿದ್ಧಿ ಉಂಟು ಅವನಿಗೆ. ಅಲ್ಲ, ತಂತ್ರ ವಿದ್ಯೆ ಯಾವುದಿದ್ರು ಈಗ ದ್ವೈರಥ ಯುದ್ಧಕ್ಕೆ ಅಂತ ನಾವು ನಿತ್ತ ಮೇಲೆ ಯುದ್ಧ ನಿಯಮ ಮೀರಿ ಎಂತದ್ದು ಮಾಡಿ. ದ್ವೈರಥ ಯುದ್ಧದಲ್ಲಿ ನೀವಿಬ್ಬರೇ ನಿಂತದ್ದಲ್ಲ, ನಿಮ್ಮ ರಥಗಳು ಉಂಟು, ನಿಮ್ಮ ಸಾರಥಿಗಳಿದ್ದಾರೆ. ಅದನ್ನು ಒಡೆಗೊಂಡು ಮಾಡುವ ಯುದ್ಧಕ್ಕಲ್ಲೋ ದ್ವೈರಥ ಅಂತ. ಹೌದು. ಆಗ ನೀವು ರಥದಿಂದ ಏನು ಮಾಡಿದ್ರು, ಸಾರಥಿ ಏನು ಮಾಡಿದ್ರು, ಬತ್ತಳಿಕೆಯಿಂದ ತೆಗೆದದ್ರಿಂದ ಏನು ಮಾಡಿದ್ರು, ನೀವಾಗಿ ಏನು ಮಾಡಿದ್ರು, ಅದೆಲ್ಲ ದ್ವೈರಥದಲ್ಲಿ ನಿಮ್ಮ ಸಾಮರ್ಥ್ಯದ ಕಕ್ಷೆಯೊಳಗೆ ಬರ್ತದೆ. ಹೌದು.
ಈಗ ಕರ್ಣ ಅಂತ ಗ್ರಹಿಸುವಾಗ ಕರ್ಣನೊಬ್ಬನನ್ನೇ ಗ್ರಹಿಸುವುದಲ್ಲ, ಸಾರಥಿಯನ್ನೊಳಗೊಂಡ ಅವನ ಅಸ್ತ್ರಶಸ್ತ್ರಗಳನ್ನು ಕೂಡಿ ಅವನ ಧನುಸ್ಸನ್ನು ಸೇರಿಸಿದ ಕರ್ಣ. ಹೌದು. ಅರ್ಜುನನು ಹಾಗೆ. ಈಗ ಸಾರಥಿ ಮಾಡಿದ್ರು ಅದು ಅರ್ಜುನನ ಸಾಮರ್ಥ್ಯ ಅಂತಲೇ ಆಗ್ತದೆ. ಅಲ್ಲದೆ ಇದ್ರೆ ಎಲ್ಲವನ್ನು ಮಾಡುವ ಸಾಮರ್ಥ್ಯ ಇದ್ದ ಶಲ್ಯ ಭೂಪತಿ ಸಾರಥ್ಯಕ್ಕೆ ಬೇಕು ಅಂತ ನಾನು ಹೇಳಿದ ಕರ್ತೆ ಅಂತ. ಅಂದ್ರೆ ಕರ್ಣ ಬಲದ ಜೊತೆಗೆ ಶಲ್ಯ ಬಲ ಸೇರಬೇಕು, ಅರ್ಜುನ ಬಲದ ಜೊತೆಗೆ ಕೃಷ್ಣ ಬಲ ಸೇರಬೇಕು. ಇದು ಸೇರಿರುವಾಗ ರಥ ಯುದ್ಧ ಆಗಬೇಕು, ಅದು ದ್ವೈರಥ ಯುದ್ಧ. ಅಲ್ಲ, ಈಗ ಎಷ್ಟೇ ಚಾತುರ್ಯವುಳ್ಳ ಸಾರಥಿ ಆದರೂ ದ್ವೈರಥ ಯುದ್ಧದ ನಿಯಮದಂತೆ ಮುಖಕ್ಕೆ ಮುಖ ಕೊಟ್ಟು ನಿಂತ ರಥವನ್ನು ಅತ್ಲೈ ಕೊಂಡೋಗ್ಲಿಕ್ಕೆ ಆಗುದಿಲ್ವಾ? ಪಥ ಸಂಚಲನೆ ಮಾಡಿದ್ರೆ ನಿಯಮಕ್ಕೆ ತಪ್ಪಿದಾಗ ಆಗುದಿಲ್ಲ. ನಿಯಮಕ್ಕೆ ತಪ್ಪುದು ಹೇಗೆ? ಮತ್ತೆ ಈಗ ನೀ ಹೊಡೆಯುವಲ್ಲಿಯ ತನಕ ನಿನ್ನ ಹೊಡೆತಕ್ಕ ಅವನು ಎದೆಗೊಡಬೇಕು. ಹೊಡೆದ ಮೇಲೆ ಅವ ಮಾಡಬೇಕಾದ ಪ್ರಯತ್ನ ಏನು? ಅದನ್ನು ಕತ್ತರಿಸುವುದಕ್ಕೊಂದು ತಪ್ಪಿಸುವುದು ಅಂತ. ಈ ಕತ್ತರಿಸುವುದು ಅಂದ್ರೆ ನನಗೆ ಅದು ಘಾತ ಆಗದಂತೆ ನನ್ನನ್ನು ರಕ್ಷಿಸುವುದು, ತಪ್ಪಿಸುವುದು. ಅದು ರಥಿಕನ ಕರ್ತವ್ಯ ಪ್ರತಿಸ್ಪರ್ಧಿಯಾಗಿ. ರಥಿಕನಿಗೆ ಅದನ್ನು ಮಾಡುವುದಕ್ಕಾಗದಿದ್ರೆ, ಸಾಧ್ಯ ಇದ್ರೆ ಮಾಡಬಹುದಾದವನು ಯಾರೀಗ? ಅಲ್ಲ, ಸಾರಥಿ ಮಾಡಿದ್ರೆ ತಪ್ಪಲ್ಲ. ಸಾರಥಿ ಮಾಡ್ತಾನೆ, ತಪ್ಪಿಸ್ತಾನೆ ಅಂತ. ಹೇಗದು? ಅಶ್ವಹೃದಯ ರಥಕಲ್ಪ. ಏನು ಮಾಡಿದ್ರೆ ಅಶ್ವ ಮುಗ್ಗರಿಸ್ತದೆ, ಕಾಲೆತ್ತಿ ಕೆನೆಯುತ್ತದೆ. ಇದನ್ನು ಅರಿತಂತಹ ನೈಪುಣ್ಯ ಸಾರಥಿಗಳಲ್ಲಿ ವರಿಷ್ಠರಾದವರಿಗಿರ್ತದೆ. ರಥದ ಯಾವ ಅಂಗೋಪಾಂಗಗಳ ಲಾಘವ ಗೌರವ, ಅದರ ಭಾರ, ಅದರ ಹಗುರವಾಗಿಸುವಿಕೆ, ಇದರ ಕಲ್ಪನೆ, ರಥಕಲ್ಪವನ್ನು ಅರಿತಂತಹ ಸಾರಥಿಯಾದವನಿಗಿರ್ತದೆ. ಅಶ್ವಹೃದಯ ರಥಕಲ್ಪಗಳನ್ನು ಅರಿತ ನಿಪುಣರಾದ ಸಾರಥಿಗಳಲ್ಲಿ ಭೂತಲದಲ್ಲಿ ಇರುವವರಲ್ಲಿ ಶ್ರೇಷ್ಠರಿಬ್ಬರೇ. ಒಬ್ಬರು ನೀವು, ಮತ್ತೊಬ್ಬ ಕೃಷ್ಣ. ನನ್ನನ್ನೇ ಅಪೇಕ್ಷಿಸಿದ್ಯಾಕೆ? ಕೃಷ್ಣ ಮಾಡಬಲ್ಲ, ಹೌದು. ಕೃಷ್ಣ ಮಾಡುವಂತೆ ಮಾಡಬಲ್ಲ ಶಲ್ಯನೂ ಹೌದು. ಕೃಷ್ಣ ಮಾಡುವುದನ್ನು ಮೊದಲಾಗಿ ಊಹಿಸಬಲ್ಲ ಶಲ್ಯನೂ ಹೌದು. ಈಗ ಕೃಷ್ಣ ಏನು ಮಾಡ್ತಾನೆ ಅಂತ ನಾವು ಊಹಿಸಬಲ್ಲೆ, ಸಾರಥಿಯ ನೆಲೆಯಲ್ಲಿ ಕುಳಿತು. ಅಶ್ವಹೃದಯ ರಥಕಲ್ಪಗಳನ್ನು ಅರಿತವನು. ಧನುಸ್ಸಿನಿಂದ ಸರ್ಪಮುಖೀಶರ ವಿಮುಕ್ತವಾದ ಮರು ಕ್ಷಣ ಬೇಡ. ಕ್ಷಣದ ಒಂದು ಅಂಶದಲ್ಲಿ ನಿನ್ನ ಕೈಯಿಂದ ಬಿಡಲ್ಪಟ್ಟ ಬಾಣ ಅವನ ಕೊರಳಿನ ಭಾಗಕ್ಕೆ ಹೋಗುವ ಪೂರ್ವದಲ್ಲಿ ರಥವನ್ನು ತಗ್ಗಿಸಬಲ್ಲ. ಇಲ್ಲಿಂದ ಧನುರು ಮುಕ್ತವಾದ ಮೇಲೆ ಅಲ್ಲಿ ಸೇರುವುದಕ್ಕಿಂತ ಮೊದಲು ಆಗ ನಿನ್ನ ಕಣ್ಣು ಮುಚ್ಚಿ ತೆರೆಯುವ ಒಂದು ಅವಕಾಶ ಮಾತ್ರ ಇರುವುದು. ನಿನ್ನ ಕೈಯಲ್ಲಿ ನಿನ್ನ ಬಾಣದ ನಿಯಂತ್ರಣ ಇಲ್ಲದ ವೇಳೆಯಲ್ಲಿ ಅದನ್ನು ಇನ್ಯಾರು ಏನು ಮಾಡುವುದಕ್ಕಾಗದ ಸ್ಥಿತಿಯಲ್ಲಿ ತಾನದನ್ನು ತನಗೆ ಬೇಕಾದಲ್ಲಿಗೆ ತಾಗುವಂತೆ ಮಾಡಬಲ್ಲ, ರಥ ತಗ್ಗಿಸಬಲ್ಲ. ಈಗ ಕೊರಳಿಗೆ ಗುರಿ ಹಿಡಿದದ್ದು ತಗ್ಗಿದ ರಥ ಅಂತಾದರೆ ಎಲ್ಲಿಗೆ ಹೋಗಿ ತಾಗುತ್ತದೆ? ಎಲ್ಲಿಗೆ ತಾಗಿತ್ತು? ಮಕುಟಕ್ಕೆ ತಾಗುತ್ತದೆ. ಅಷ್ಟು ತಗ್ಗಿಸಬಲ್ಲ. ರಥ ಅಂದ್ರೆ ಪೂರ್ತಿ ತಗ್ಗಿಸುವುದಲ್ಲ, ಸ್ವಲ್ಪ. ಒಂದು 4-5 ಅಂಗುಲ. 4-5 ಅಂಗುಲ ಅಂದ್ರೆ ಕೊರಳಿನಿಂದ ಕಿರೀಟವೇ ಕಿರೀಟ ಹಾರ್ತದೆ. ಈಗ ನೀ ಹಿಡಿದ ಗುರಿ ಸರಿಯಾಯ್ತು ಅಂತ ಹೇಳ್ತೀಯೋ? ನೀನು ಅರಿಯದೆ ಹೂಡಿದೆ ಅಂದದ್ದು ಮಾತು. ಅದಕ್ಕೆ ನಾನು ನಿನಗೆ ಈ ಸಾಧ್ಯತೆಯ ಅರಿವೇ ಇಲ್ಲದೆ ಕೊರಳು ಛೇದಿಸಲ್ಪಡ್ತದೆ. ಪ್ರತ್ಯಸ್ತ್ರ ಇಲ್ಲ, ಪಾರ್ಥನಲ್ಲಿ ಪ್ರತಿಯಾಗಿ ಬಿಡುವುದಕ್ಕೇನಿಲ್ಲ. ಆದರೂ ಕೂಡ ಇದು ತಪ್ಪುತ್ತದೆ. ಅಲ್ಲ, ಒಂದು ದೃಷ್ಟಿಯಿಂದ ನೀನು ಹೇಳಿದ್ದು ಸರಿಯಾ, ನಾನು ಅರಿಯದೇ ಹೂಡಿದೆ. ಅಲ್ಲ, ಪಕ್ಕ ನನ್ನ ಗಮನಕ್ಕೂ ಬಾರದೆ ಕೊರಳಿಗೆ ಹಿಡಿದಾಯ್ತು. ಮಾತ್ರ ಅಲ್ಲ, ನೀನು ಮೊದಲೇ ಯೋಚಿಸುವುದು ಯಾವಾಗ ಈ ವಿದ್ಯೆಯ ಸಾಧ್ಯತೆ ಗೊತ್ತಿದ್ರಲ್ವ, ಅರಿಯದೇ ಹೂಡಿದೆ ನೀನು. ಆದ್ರೆ ಒಂದುಂಟು, ಪರಶುರಾಮನ ನಿನ್ನೆ ಅನುಗ್ರಹ ಕೊಟ್ಟಿದ್ದಾರಲ್ಲ, ಇದನ್ನೆಲ್ಲ ಮೊದಲೇ ಗ್ರಹಿಸಬಲ್ಲಂತಹ ಒಬ್ಬ ಸಾರಥ್ಯದಲ್ಲಿ ನಿನಗೆ ಗೆಲುವು ಅಂತಾಡಿದ್ದಾರಲ್ಲ. ಈಗ ಗೆಲುವು ಬೇಕಾದ್ರೆ ನೀನೊಂದೇ ಮಾಡಬೇಕು, ಪರಶುರಾಮ ಅನುಗ್ರಹದಿಂದ ಸಿಕ್ಕಿದ ಸಾರಥ್ಯ ಮಾತು ಕೇಳಿದ್ರೆ ಆಯ್ತು. ಅಲ್ಲ, ಸಾರಥ್ಯ ಮಾತು ಕೇಳಿದ್ರು ಇದೀಗ ಗುರಿ ಸರಿ ಹೋಗುದು ಹೇಗೆ? ನೀನದನ್ನು ಬದಲಿಸಬೇಕು. ಯಾವುದನ್ನು? ಕೊರಳಿಗೆ ಹಿಡಿದದ್ದು ಉರಕಾಗಿ ಬೆಸಸು. ಈ ಮಾರ್ಗಣದ್ದು ಆ ಮಾರ್ಗಣವನ್ನು ಉರಕಾಗಿ ಬೆಸಸಿದ್ರೆ ಅವ ಏನು ಮಾಡಬೇಕು? ಆಗ ಅವನ ಕಣ್ಣು ನೋಡು, ಅರಳಿರ್ತದೋ ಮುದುಡಿರ್ತದೋ ನೋಡು. ನೀನು ಹಾಗೆ ಹಿಡಿದ ಕೂಡಲೇ ಅದು ಮಸುಕಾಗ್ತದೆ, ಅದರ ಕಾಂತಿ ಕಳೆದು ಹೋಗ್ತದೆ. ಕಾಂತಿ ವಿಹೀನವಾದ ಕೃಷ್ಣನ ಕಂಗಳೇ ನಿನ್ನ ಗೆಲುವಿಗೆ ಸೂಚನೆ ಅಂತ ತಿಳಿ. ತೆಗೆದವನ ಉರಕ್ಕಾಗಿ ಹೊಡೆ. ಪಾರ್ಥನ ಹಸುವಳಿದು ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷೆ ಸಿಗ್ತದೆ. ಈ ಸರಳಿನಿಂದ ಪಾಂಡವ ಸೇನೆಯನ್ನು ಗೆಲ್ಲುವುದಕ್ಕಾಗ್ತದೆ. ಆನಲಮ್ಮವರು ಇಲ್ಲ ಅಂತ ಆಗುತ್ತದೆ. ನನಗೆ ಪೂರ್ಣ ಸಾನುರಾಗ ಸಿದ್ಧವಾಗುತ್ತದೆ. ಹೊಡೆಗಲ್ಲ, ಈ ಶರವನ್ನು ನಾನಿನ್ನು ಬದಲಿಸಬೇಕು. ಮರಳಿ ಹೂಡಿದ್ರೆ ಆಯ್ತಲ್ಲ ಭೂಪತಿ. ಒಂದು ಶರ ಸಂಧಾನ ನಾಲಿಗೆ ಒಂದು, ನಮ್ಮಲ್ಲಿ ಕುಟಿಲ ವಿದ್ಯೆಗಳೆಂದು ಕಂಡೆ
ಶಲ್ಯ ನಾವು ಅಡಿಯಿಡುವ ಧರ್ಮದಲ್ಲಿ ನಮ್ಮಲ್ಲಿ ಕುಟಿಲ ವಿದ್ಯೆಗಳು ಎಂದು ಕಟ್ಟಿ ಶಲ್ಯ ನಾವಡಿಯಿಡುವ ಧರ್ಮದಲ್ಲಿ ಇಂದು ಹೂಡಿದ ಶರವ ಇಳುವು ಅಂದವೇ ಇಂದು ಹೂಡಿದ ಶರವ ನಿಳುವುದು ಅಂದವೇ ನೀನರಿಯೇ ಹೊರಸಾರೆಂದು ತಿರುವಿನೊಳಂಬ ತೊಟ್ಟಲು ಕರಣನೊತ್ತರಿ ಮದ್ರಾಧಿಪ ಕರ್ಣ, ಯಾವ ಭಾವದಲ್ಲಿ ನಿನ್ನನ್ನು ನಾನು ಸ್ವೀಕರಿಸಬೇಕು ಅಂತಲೇ ನನಗೆ ಅರ್ಥ ಆಗುವುದಿಲ್ಲ. ಏನಾಯ್ತು ಈಗ? ವಿಷಾದ ಅಂತ ಕಾಣಬೇಕೋ, ನನ್ನ ದುರವಸ್ಥೆ ಅಂತ ಕಾಣಬೇಕೋ? ಇಲ್ಲ, ಒಂದು ಅವಕಾಶ ಅಂತ ತಿಳಿದ್ರೆ ಸಾಕು, ಬೇರೆ ಯಾವ ಭಾವ ಬೇಡ. ಅವಕಾಶಕ್ಕಾಗಿ ಹಂಬಲಿಸದೆ ಬದುಕಿದವಲ್ಲ ನಾನು. ಆದ್ದರಿಂದಲೇ ಹೇಳಿದ್ದು ನಿನಗೆ ಇದು ಸದವಕಾಶ, ನಿನ್ನ ಲಕ್ಷ್ಯ ಭೇದನಕ್ಕೆ. ಅವಕಾಶಕ್ಕಾಗಿ ಹಂಬಲಿಸ್ತೇನೆ ಅಂದ ಮಾತ್ರಕ್ಕೆ ಯಾವುದೋ ಒಂದು ದಾರಿಯಲ್ಲಿ ಆದರೂ ಅವಕಾಶ ಸಿಗಬೇಕು ಅನ್ನುವಂತಹ ನಿರೀಕ್ಷೆ ಇಟ್ಟುಕೊಂಡವನು ಅಲ್ಲ. ಸಿಗಬೇಕಾದ ದಾರಿಯಲ್ಲೇ ಸಿಗಬೇಕು ಅನ್ನುವ ನಿರೀಕ್ಷೆ ಇಟ್ಟುಕೊಂಡು ಶರಸಂಧಾನ ಮಾಡುವುದಕ್ಕಿಂತ ಮೊದಲು ನನಗೊಂದು ಯೋಚನೆ ಬರ್ತಿದ್ರೆ ನಿನ್ನಲ್ಲಿ ಒಂದು ಮಾತು ಕೇಳುವ ಅಂತ. ಬರ್ತಿದ್ರೆ ಅಲ್ಲ, ನೀನು ಹೇಳಿದಾಗ ಈಗ ಉರಕ್ಕೆ ಬೆಸದಿ ಬಿಡ್ಬೋದಿತ್ತಲ್ಲ. ಅಲ್ಲಿ ಈಗಲೂ ಬಿಡ್ಬೋದಲ್ಲ. ಹೇಗಯ್ಯ? ಯಾಕೆ? ಶರಸಂಧಾನವನ್ನು ನಡೆಸಿ ಆಗಿ ಹೋಗಿದೆ. ಆಗಲಿ. ಒಂದು ಯುದ್ಧ ಧರ್ಮವನ್ನು ಅತಿಕ್ರಮಿಸಿ ನಾವು ಹೋರಾಟವನ್ನು ಮಾಡುವುದಕ್ಕಾಗುವುದಿಲ್ವಲ್ಲ. ಅದೀಗ ನಿನಗೆ ಗೊತ್ತಿಲ್ಲದೆ ಧನುಸಿಗೆ ಬಂದದ್ದು ಅಂತ ಹೇಳಿದಲ್ವ ನೀನು? ಹೌದೌದು. ಅಲ್ಲ, ಗೊತ್ತಿಲ್ಲದೆ ಆದರೂ ಬಂದದ್ದು ನನ್ನ ಧನುಸಿಗೆ, ನನ್ನ ಕೈ ಮೂಲಕವೇ ಅಲ್ವ. ಆಗಲೇ ಅದು ಪ್ರಮಾದ ಅಂತ ಒಪ್ಪಿದ್ರಾಯ್ತು. ಈಗ ಕರ್ತೃತ್ವ ಅನ್ನುವುದು ಸಿದ್ಧ ಆಗುವುದು ಕೇವಲ ಕರ್ಮದಿಂದಲೇ ಅಷ್ಟೇ ಅಲ್ಲಲ್ಲ, ಸಂಕಲ್ಪದಿಂದಲೇ ಅಲ್ವ. ಈಗ ಸಂಕಲ್ಪ ಇಲ್ಲದ ಅಸಂಕಲ್ಪಿತವಾಗಿ ಕೈಗೆ ಬಂದದ್ದಲ್ವ ಅದು? ಅಲ್ಲ, ಸಂಧಾನ ನಡೆಸಿದವ ನಾನು ಅನ್ನೋ ಸಂಕಲ್ಪದಿಂದಲೇ ಅಲ್ವ ನಾನು ನಿನ್ನನ್ನು ಮಾತಾಡಿಸಿದೆ. ಈಗ ಸಂಧಾನ ನಡೆಸಿದ ಮೇಲೆ ನಾನು ಮಾಡಿದ್ದೇನೆ ಅಂತ ನಿನಗೆ ಗೊತ್ತಾದದ್ದು. ಹೌದು. ಒಂದು ಹಂತದಲ್ಲಿ ಒಂದು ಮೈಮರೆವಿನಿಂದ ಅಥವಾ ಅತ್ಯುತ್ಸಾಹದಿಂದ ಆದಂತಹ ಘಟನೆ, ಅದಕ್ಕೆ ದೊಡ್ಡ ಪ್ರಾಮಾಣ್ಯ ಕಲ್ಪಿಸುವುದಿಲ್ಲ. ಮೈಮರವೆಯಿಂದಲೇ ಆಗಲಿ. ಈಗ ಒಂದು ಸತ್ಯವಚನ ಪಾಲನೆಯೋ ಧರ್ಮ ಪಾಲನೆಯೋ ಅಂದ್ರೆ ಹೇಗೆ? ಅರಿವಿದ್ದು ಅರಿವಿಲ್ಲದೆಯೋ ಕೈಗೊಂಡಂತಹ ನಿರ್ಣಯಕ್ಕಿಂತ ಹೊರಗುಳಿಯದೇ ಉಳಿಬೇಕನ್ನುವಂತಹ ನಿರ್ಧಾರಕ್ಕಿದ್ದವ ಆಮೇಲೆ ಅದು ಯಾವ ಯಾಚಿತವಾಗಿ ಬಂದಿದೋ, ಯೋಜನೆ ಮಾಡಿ ಬಂದಿದೋ ಅನ್ನುವುದನ್ನು ಯೋಚಿಸಲಿಕ್ಕಿಲ್ಲ. ಅದೆಲ್ಲ ವ್ರತನಿಷ್ಠರಾದವರು ಅಷ್ಟು ಸೂಕ್ಷ್ಮ ಗಮನಿಸುವುದು. ನಾವು ಹೇಗೆ ಹೇಳಿದ್ರು ಆ ಮಾತು ಅಕ್ಷರಾರ್ಥದಲ್ಲಿ ಆಗಬೇಕು, ಅದನ್ನು ಹಾಗೇ ಈಡೇರಿಸಬೇಕು. ಇದೆಲ್ಲ ವ್ರತನಿಷ್ಠರಾದವರು, ಸತ್ಯನಿಷ್ಠೆ, ಧರ್ಮ, ಧ್ಯೇಯ ಇದೆಲ್ಲ ಇದ್ದವರು. ಈಗ ನಾವೆಲ್ಲ ಅಲ್ಪ ಸ್ವಲ್ಪ ಹಿಂದೆ ಮುಂದೆ ಆಗುವವರೇ ಅಲ್ವೋ, ಆದವರೇ ಅಲ್ವೋ? ಅಲ್ಲ, ಆದವರು ಹೌದು, ಆದವರಲ್ಲ ಅಂತ ನಮ್ಮ ವಾದ ಇಲ್ಲ. ಆದವರು ಹೌದು ಅಂದ ಮಾತ್ರ ಇವತ್ತು ಆಗ್ಲೇಬೇಕು ಅಂತಲೂ ಇಲ್ಲ. ಅಲ್ಲ ಅಲ್ಲ, ಇಷ್ಟವರೆಗಾಗಿ ಈಗ ಆಗಬಾರ್ದು ಯಾಕೆ ಅಂತ ಇಲ್ವೋ? ಅಲ್ಲ, ಯಾವತ್ತೂ ಬದಲಾಗಬಹುದಲ್ಲ. ಅಲ್ಲ, ಬದಲು ಯಾವತ್ತು ಆಗಬಹುದು, ಇವತ್ತು ಯಾಕೆ ಆಗಬೇಕು ಅಂತ? ಇವತ್ತು ಯಾಕೆ ಆಗಬೇಕು ಅಂದರೆ ಇವತ್ತಿನ ನಮಗಿರುವ ಘನತೆ, ನಾವು ಕೈಗೊಂಡಂತಹ ನಿರ್ಣಯ, ನಾವು ಒಪ್ಪಿದಂತಹ ಪಂಥ, ಅದಕ್ಕನುಗುಣವಾಗಿ ಸಾಗಬೇಕು ಅನ್ನುವಂತಹ ಒಂದು ಯೋಚನೆ ಬಂದರೆ ತಪ್ಪಲ್ವಲ್ಲ. ಯಾಕೆಂದರೆ ದ್ವೈರಥ ಯುದ್ಧಕ್ಕೆ ಸಜ್ಜಾಗಿ ನಿಂತದ್ದು, ಪಂಥಾಹ್ವಾನವನ್ನು ಕೊಟ್ಟಂತಹ ಒಂದು ಯುದ್ಧ. ಅದರಲ್ಲಿ ಯುದ್ಧದ ಕ್ರಮಕ್ಕೆ ಮೀರಿದ್ದನ್ನು, ಅತಿಕ್ರಮಿಸಿದ್ದನ್ನು ನಾವು ಆಚರಿಸಿದರೆ ಆಮೇಲೆ ಒಂದು ನಾವೇ ಕೊಟ್ಟಂತಹ ಒಂದು ಪಂಥಾಹ್ವಾನದಿಂದ ನಾವು ತಪ್ಪಿದ ಹಾಗಾಗ್ತದೆ. ಇನ್ನೊಂದು ಯಾವುದು ಯುದ್ಧ ನಿರ್ಣಯಕ್ಕೆ, ಯುದ್ಧದ ಉದ್ದೇಶ ವಿರುದ್ಧವಾದದ್ದೋ ಅಥವಾ ನಿಯಮಕ್ಕೆ ಮೀರಿದ್ದೋ ಅದನ್ನು ನಾವು ಆಚರಿಸಿದರೆ ಇದರಿನವರು ಮೀರುವುದಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟ ಹಾಗಾಗ್ತದೆ ಅಲ್ವ. ಈಗ ನಾವೇ ತಪ್ಪು ಮಾಡಿದ್ರೆ ಮತ್ತೆ ಇದನ್ನವನ ಹತ್ರ ಕೇಳಲಿಕ್ಕಿಲ್ಲಲ್ಲ, ನೀನ್ ಯಾಕೆ ತಪ್ಪಿದೆ ಅಂತ. ಈಗ ಅವರು ಮೀರಿದ್ದೆಲ್ಲ ನಾವು ಒಪ್ಪಿದ ಮೇಲೆ ಮೀರಿದ್ದೇನಲ್ಲ, ಅದಲ್ಲ, ಅದು ಮೊದಲನೇದು. ಹೌದು. ಇವತ್ತೀಗ ಹಾಗಲ್ಲ. ಈಗ ನಾವು ಸರಿಯೇ ಇದ್ರು ಅವರು ಸರಿ ಮಾಡ್ತಾರೆ ಅಂತ ಖಚಿತತೆ ಇಲ್ಲ ಅಂದದ್ದು ನಾನು. ಅಲ್ಲ, ಇಷ್ಟರವರೆಗೆ ನಾವು ಅದನ್ನೇ ಮಾಡ್ತಾ ಬಂದದ್ದು. ಮತ್ತೆ ನಮ್ಮನ್ನು ಸಮರ್ಥಿಸಿಕೊಳ್ಳಿಕ್ಕೆ ಅವರೆಲ್ಲಿ ತಪ್ಪಿದ್ದಾರೆ ಅಂತಲೇ ಹುಡುಕಿದ್ದು. ಹೌದಪ್ಪ, ಈಗ ಅದೇ ಆಗಬೇಕು ಅಂತಿಲ್ಲಲ್ಲ. ಅದೀಗ ನೀವಿಬ್ಬರು ಮಾತಾಡಿದ್ದರಲ್ಲಿ ಗೊತ್ತಾದದ್ದು ಅದೇ ಅಲ್ವ? ಅಂದ್ರೆ ಅವ ಮಾಡಿದಂತಹ ದೋಷಗಳನ್ನು ನೀನು ಉದ್ಘಾಟಿಸಿದೆ, ನಮ್ಮಲ್ಲಿದ್ದಂತಹ ಹಿನ್ನಡೆಗೆ ಕಾರಣವಾಗಬಹುದಾದ ದೋಷಗಳನ್ನು ಅವ ಹೇಳ್ತಾ ಹೋದ. ಹೌದು, ಪರಸ್ಪರ ಮಾತಿನ ಮೂಲಕವಾಗಿ ಸ್ಥೈರ್ಯ ಕುಂದಿಸುವುದಕ್ಕೆ ನೀವು ಮಾಡಿದ್ದು ಸರಿಯೇ ಉಂಟು. ಸ್ವಪಕ್ಷ ಸಮರ್ಥನೆ ಅಥವಾ ಸ್ವಸಮರ್ಥನೆ ಮಾಡುವಂತಹ ಕಾಲಕ್ಕೆ ಇದರಿಂದವನನ್ನು ಹೀಯಾಳಿಸುವುದು ಇದ್ದದ್ದೇ. ಹೌದೇ, ಅದು ಅತಿಶಯದ್ದಲ್ಲ. ಆದರೆ ಅದರಿಂದಲೇ ಆಗಬೇಕು ಅಂತಿಲ್ಲಲ್ಲ.
ಅಂದ್ರೆ ಈಗ ನಮ್ಮನ್ನು ನಾವು ಕಾಣಿಸಿಕೊಳ್ಳುವುದೋ, ನಮ್ಮನ್ನು ನಾವು ಸಮರ್ಥಿಸಿಕೊಳ್ಳುವುದೋ, ಇದನ್ನು ಅವನನ್ನು ಹಳಿಯುವುದರ ಮೂಲಕವಾಗಿ, ಅವನ ಹುಡುಕನ್ನು ಹುಡುಕುವುದರ ಮೂಲಕವಾಗಿ ಆಗಬೇಕೆಂದೇನೂ ಇಲ್ಲಲ್ಲ. ಹಾಗಿಲ್ಲ, ನಾನೀಗ ಹೇಳಿದ್ದು ನೀನಿದನ್ನು ಆರಾಧನೆ ಮಾಡ್ತಾ ಬಂದದ್ದು, ವಿಶೇಷವಾಗಿ ತೆಗೆದಿರಿಸಿದ ಅಸ್ತ್ರ. ಇದರ ಮೇಲೆ ಬಹಳ ಪ್ರತೀಕ್ಷೆ ನಿರೀಕ್ಷೆಗಳುಂಟು ನಿನಗೆ. ಇದರಿಂದ ಕಾರ್ಯ ಸಾಧನೆ ಆಗುತ್ತದೆ ಎಂಬಲ್ಲಿ ನಿನಗೆ ಮಾತ್ರ ಅಲ್ಲ, ನಮ್ಮವರಿಗೆಲ್ಲ ಒಂದು ಭರವಸೆ ಮೂಡಿದೆ. ಈ ಕಾಲದಲ್ಲಿ ಇದು ನಿರಸನಗೊಂಡ್ರೆ, ನಿಷ್ಪ್ರಭ ಅಂತ ಆದರೆ, ಇದು ಪರಿಣಾಮ ಮಾಡದೇ ಹೋದರೆ ಉಂಟಾಗಬಹುದಾದ ಹತಾಶೆ ಗಮನಿಸು ನೀನು. ಒಬ್ಬ ಚತುರನಾದಂತಹ ಸೂತನಿಗೆ ತನ್ನ ರಥಿಕನನ್ನು ಉಳಿಸಿಕೊಳ್ಳುವಲ್ಲಿ ಒಂದು ಬದ್ಧತೆ ಇದೆ. ಹೌದು. ಈಗ ಏನು ಮಾಡಿ ಆದ್ರೂ ಉಳಿಸಿಕೊಳ್ಳಿಕ್ಕೆ ಬರ್ತದೆ. ಹಾ, ಅಥವಾ ಏನನ್ನೋ ಮಾಡಿಯೂ ಈ ಯುದ್ಧದ ಕಣದಲ್ಲಿ ಅರ್ಜುನನನ್ನು ಉಳಿಸಿಕೊಂಡಂತಹ ಕೃಷ್ಣನ ಸಾರಥ್ಯವನ್ನು ನಾವು ಕಂಡಿದ್ದೇವೆ. ಇಲ್ಲದಿರಿಗೆ ಸಾರಥಿಯಾದವ ರಥಿಕನನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ತಾನೇ ಎದೆ ಕೊಡುವ ಕ್ರಮ ಇಲ್ಲಲ್ಲ. ಹಾಗಿಲ್ಲ. ಅದೆಲ್ಲ ಅವನಿಗೆ ಮಾತ್ರ ಸಾಧ್ಯ ಇದ್ದದ್ದು. ಅದೇ ಅವನೇ ಎದೆ ಕೊಟ್ಟದ್ದುಂಟು ಇದಕ್ಕಿನ ಮೊದಲಿನ ಮಾರ್ಗಣಗಳಿಗೆ. ಹೌದು. ಅಥವಾ ಮಹಾಸ್ತ್ರಗಳು ಬಂದಂತಹ ಕಾಲಕ್ಕೆ ಉಪಾಯದಿಂದ ಅವನೇ ಶರಣಾಗತನಾಗಿ ಎಲ್ಲರನ್ನೂ ತಲೆ ತಗ್ಗುವ ಹಾಗೆ ಮಾಡಿ, ಅರ್ಜುನನ ಕೈಯಲ್ಲಿದ್ದ ಬಿಲ್ಲನ್ನು ಕೆಳಗಿಡುವಾಗೆ ಹೇಳಿ, ಭೀಮನ ಕೈಯಲ್ಲಿದ್ದ ಗದೆಯನ್ನು ಕೆಳಗೆ ಎಳಗಾಕಿ ಅಲ್ಲೋ ಮಾಡಿದ್ದುಂಟಲ್ಲ ಈ ರಣಕ್ಷೇತ್ರದಲ್ಲಿ. ಹಾಗಿದ್ರೆ ನಾನಾ ತಂತ್ರದ ಮೂಲಕವಾಗಿ ಆ ಸ್ವಪಕ್ಷವನ್ನು ಉಳಿಸಿಕೊಳ್ಳುವ ಉದ್ದೇಶಕ್ಕಾಗಿ ಅವ ಮುಂದಾಗಿದ್ದಾನೆ. ಆಗ ಅಂತಹ ಚಾತುರ್ಯವನ್ನು ಹೊಂದಿದಂತಹ ಕೃಷ್ಣನಿಗೆ ನಾವೇ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ಉಂಟು ಅರ್ಜುನನ್ನು ಉಳಿಸಿಕೊಳ್ಳಲಿಕ್ಕೆ ಅಂತ. ತಿಳಿಯದೇ ಆಗಿಲ್ಲ. ಈಗ ಗುರಿ ಕೊರಳಿಗೆ ಹಿಡಿದಾಗಿದೆ, ಶರಸಂಧಾನ ಮಾಡಿ ಆಯಿತು. ಯುದ್ಧ ಅನ್ನುವುದರಲ್ಲಿ ನಾವೊಂದು ಗೌರವವನ್ನು ಕಂಡುಕೊಂಡೆವು ಅಂತಾದರೆ, ಯುದ್ಧವನ್ನು ಒಂದು ಯಜ್ಞ ಅನ್ನುವಂತಹ ಗೌರವ ಭಾವದಿಂದ ನಾವು ಗುರುತಿಸಿದರೆ, ಶರಸಂಧಾನ ಅನ್ನುವುದೇನು? ಹವಿಸನ್ನು ಕೈಗೆತ್ತಿಕೊಂಡು ಸಂಕಲ್ಪ ಮಂತ್ರವನ್ನು ಹೇಳಿದಾಗಲ್ಲ. ಹೌದು. ಮತ್ತು ಅದನ್ನು ಬದಲಿಸುವುದಕ್ಕಿಲ್ವಲ್ಲ, ಈಗ ಯಾವುದೇ ಉದ್ದೇಶದಿಂದಲ ಒಂದು ಶರಸಂಧಾನ ಆಗಿದೆ. ಲೋಕರೂಢಿಯಲ್ಲಿ ನಾವು ಹೇಳಿದ ಹಾಗೆ ನಾಲಿಗೆ ಒಂದು ಅಂದ್ರೆ ಎಂತ, ಮತ್ತೆ ಎರಡು ನಾಲಿಗೆಯವರು ಯಾರೂ ಇಲ್ಲ ಈ ಪ್ರಪಂಚದಲ್ಲ. ಒಂದು ನಾಲಿಗೆ ಅಂದ್ರೆ ಇದರಲ್ಲಿನ ಬಾಣಾಗ್ರದಲ್ಲಿದ್ದಂತಹ ಸರ್ಪ ಜಾತಿಗೆ ಮಾತಿನ ಮೌಲ್ಯವನ್ನು ಕಾಯ್ದುಕೊಳ್ಳುವುದು. ನಾವು ಹೇಳಿದ್ದನ್ನು ಮತ್ತೆ ಮರುದಿವಸಕ್ಕೆ ಮರುಕ್ಷಣಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ. ಗೊತ್ತಿಲ್ಲದೆ ಹೇಳಿದ್ದಾಗಿರೆ. ಈಗ ಸತ್ಯಪಾಲನೆ ಅನ್ನುವಲ್ಲಿ ಭಿನ್ನ ಭಿನ್ನ ಸ್ವಭಾವಗಳುಂಟು, ಭಿನ್ನ ಭಿನ್ನ ನಿರ್ಣಯಗಳುಂಟು ಪ್ರಪಂಚದಲ್ಲಿ. ಯಾವುದು ಸತ್ಯ ಯಾವುದು ಅಸತ್ಯ ಸುಲಭದಲ್ಲಿ ತೀರ್ಮಾನಿಸುವುದಕ್ಕೆ ಕಷ್ಟ ಆಗುತ್ತದೆ. ಹಾಗಿದ್ದೇನು ಅವನವನ ಮನೋಗತವಾದ ಅಭಿಪ್ರಾಯದಂತೆ ಅದನ್ನು ನಾವು ಸ್ವೀಕರಿಸಬೇಕು, ಇದಲ್ವ ಇರುವುದು. ಈಗ ನಾಲಗೆಯ ತುದಿಯಿಂದ ಗೊತ್ತಿಲ್ಲದೆ ಜಾರಿದ ಮಾತಾದ್ರೂ ನಮ್ಮ ವಚನ ಅನ್ನುವ ಹಾಗೆ ಸತ್ಯಪಾಲನೆ ಮಾಡಿದವರು ಇದ್ದಾರೆ ಈ ಪ್ರಪಂಚ ಅಲ್ವಾ? ಹೌದು. ಅಥವಾ ಹಾಗಲ್ಲಯ್ಯ ನಾನು ಹೇಳಿದ್ದು ಅದರದ್ದು ಅರ್ಥ ಮತ್ತೊಂದು ಅನ್ನುವ ಹಾಗೆ ಮಾತು ಬದಲಿಸಿ ಮತ್ತೆ ಹೋದವರು ಇದ್ದಾರೆ ಈ ಪ್ರಪಂಚದಲ್ಲಿ. ಅವರೆಲ್ಲ ನನಗೆ ಅಸತ್ಯವಂತರು ಅಂತ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಯುದ್ಧದ ಕುರಿತಾಗಿ ನಾನು ತಳೆದಂತಹ ಗೌರವ ಭಾವ. ಈಗ ಯುದ್ಧದ ಕುರಿತಾಗಿ ನಾಲಿಗೆ ಎರಡು ಆಡಿದ ಮೇಲೆ ಮಾಡಿದ ಮೇಲೆ ಅದನ್ನು ಬದಲಿಸುವುದಕ್ಕಿಲ್ಲ, ಅದರ ಹಾಗೆ ನಿಷ್ಠ ಆಗಬೇಕು. ನಮ್ಮ ಯುದ್ಧಕ್ಕೆ ಅದೆಲ್ಲ ಬೇಡ. ಕಾರಣ ಯಾಕೆ ಅಂದರೆ, ಯೋಚನೆ ಮಾಡು, 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಆದ ಮೇಲೆ ರಾಜ್ಯ ಕೊಡ್ತೇನೆ ಅಂತ ದ್ಯೂತದ ಪಣ, ಅದು ತಪ್ಪಿದ್ದರಿಂದ ತೊಡಗಿದ ಯುದ್ಧ ಇದು. ಅಂದರೆ ಆಡಿದ ಮಾತಿನಂತೆ ರಾಜ್ಯ ಕೊಟ್ಟಿದ್ದಿದ್ರೆ ಯುದ್ಧವೇ ಆಗುವುದಿಲ್ಲ, ಅಲ್ಲಿಂದ ಪ್ರಾರಂಭ ಆಗಿದೆ. ಯುದ್ಧ ಕಾರಣವಾಗಬಹುದಾದದ್ದೇ ಒಂದು ಮಾತು ತಪ್ಪಿದ ವಿಷಯ. ಈಗ ತಪ್ಪಿದ್ದಕ್ಕೆ ರಾಜನೀತಿಯಲ್ಲಿ ಕಾರಣ 1000 ಹೇಳಿ ನಾವು ಸಮರ್ಥಿಸುವ, ಆದರೆ ನಮಗೆ ಗೊತ್ತುಂಟಲ್ಲ ವಾಸ್ತವ ಏನು ಅಂತ. ಆದ್ದರಿಂದಲೇ ಅಲ್ಲಿಂದ ಪ್ರಾರಂಭ ಆಗಿದೆ. ಈಗ ಆಡಿದಂತಹ ಮಾತಿನಂತೆ ಅನೇಕರು ಕಾರ್ಯ ಎಸಗುವುದಕ್ಕೆ ಹೊರಟು ಅದರಿಂದ ತಪ್ಪಿದ್ದು ಇಲ್ವೋ, ಬೇಡ ನಿನ್ನನ್ನೇ ಇಟ್ಟುಕೊಳ್ಳುವ, ನಾ ಗೆದ್ದು ಕೊಡ್ತೇನೆ, ಅರಸ ಬಿಡು ಬಿಡು ಚಿಂತೆ ಅಂತ ನೀ ಎಷ್ಟು ಕಡೆ ಹೇಳಿದ್ದಿ, ಪಾಂಡವರ ದುರಕ್ಕೆ ನಾನಿದ್ದೇನೆ ಅಂತ. ಇವತ್ತಿನ ತನಕದ ನಿನ್ನ ಯುದ್ಧದಲ್ಲಿ ಸೋಲೆ ಅಲ್ವೋ ಬಂದದ್ದು? ಆಡಿದ ಮಾತಿನಂತೆ ಗೆಲುವು ಸಾಧಿಸಿಕೊಡಬೇಕಾದವನು ಆಗದೆ ಕೈ ಸೋತು ಕುಳಿತದ್ದು ಸತ್ಯವೇ ತಾನೆ. ಅನಿವಾರ್ಯವಾಗಿ ಮಾತು ತಪ್ಪಿದಾಗ ತಪ್ಪಿದ ಮಾತನ್ನು ಒಪ್ಪಿಕೊಳ್ಳಬೇಕು. ಇದನ್ನು ನಿನಗೆ ಗೊತ್ತಿಲ್ಲದೆ ಆದದ್ದು, ಆದ್ದರಿಂದ ಅದನ್ನು ಸರಿಪಡಿಸಿಕೊಂಡ್ರೆ. ಈಗ ಯಜ್ಞದ ಉದಾಹರಣೆ ಹೇಳಿದೆ. ಮಂತ್ರದಿಂದ ನೀ ಸಾಂಕಲ್ಪಿಕವಾಗಿ ಇಂತಹ ಹವಿಸು, ಮಂತ್ರ ಮೂಲಕವಾಗಿ ಈ ಪ್ರಮಾಣದಲ್ಲಿ ಆಹುತಿ. ಈಗ ಅದನ್ನು ಕೈಗೆತ್ತಿಕೊಂಡಾದ ಕಾಲದಲ್ಲಿ ಅದಕ್ಕೆ ಮಾಲಿನ್ಯ ಬಂದು ಸೇರಿತು ಅಂತಾಯ್ತು, ಅಪವಿತ್ರ ಆಯ್ತು ಅಂತಾಯ್ತು. ಅದನ್ನು ಪ್ರಯೋಗಿಸುವುದಕ್ಕುಂಟ ಇಲ್ವಲ್ಲ? ಹಾಗಾದ್ರೆ ವಿಶಿಷ್ಟವಾದದನ್ನು ಕೆಲವೊಮ್ಮೆ ಶುದ್ಧೀಕರಿಸುವ ವಿಧಾನ ಅಂತ ಇರ್ತದೆ. ಈಗ ಒಂದು ಲೋಹವನ್ನೇ ನಾವು ಅರ್ಪಿಸ್ತೇವೆ ಯಜ್ಞಕುಂಡದಲ್ಲಿ ಅಂತ ಇಟ್ಟುಕೊಳ್ಳೋಣ. ಆ ಮಾಲಿನ್ಯ ಯಾವುದೋ ಬಂದು ಸೇರಿತ್ತು, ಆ ಲೋಹವನ್ನು ಎಸೆಯುವುದೋ ಅಲ್ಲ. ಆ ಲೋಹವನ್ನು ಶುದ್ಧ ಜಲದಿಂದಲೋ ಮಂತ್ರ ಜಲದಿಂದಲೋ ಪ್ರೋಕ್ಷಣೆಯಿಂದಲೋ ಅಥವಾ ಅದನ್ನು ತೊಳೆಯುವುದರಿಂದಲೋ ಶುದ್ಧೀಕರಿಸಿದ ಮೇಲೆ ಮರಳಿ ವಿನಿಯೋಗ ಯೋಗ್ಯವಾಗುವಂತೆ ಅದನ್ನು ವಿನಿಯೋಗಿಸುವುದರಲ್ಲಿ ಔಚಿತ್ಯ ಪ್ರಜ್ಞೆ ಇರುವುದು. ಇಲ್ಲಿಯೂ ಆದದ್ದದೇ. ನಿನ್ನದ್ದಾದಂತಹ ಲಕ್ಷ್ಯವನ್ನು ಅನುಸಂಧಾನ ಮಾಡುವಲ್ಲಿ ಒಂದು ಮಾಲಿನ್ಯ ನುಸುಳಿದ್ದು. ಆದರೆ ಗುರುಪದೇಶದಂತೆಯೇ
ಸಾರಥಿಯಾದ ಶಲ್ಯ ಎಚ್ಚರಿಸಿದಾಗ ಇದನ್ನೇ ವಿಧಿವಾಕ್ಯ ಅಂತ ಅಂಗೀಕರಿಸಿ ನೀನೀಗೊಂದು ಪರಿಷ್ಕಾರ ಮಾಡಿದ್ರೆ ಸರಿಯಾಗ್ತದೆ ಕರ್ಣ. ನೀ ಸುಮ್ಮನೆ ಅದಕ್ಕೆಲ್ಲ ತಲೆಬಿಸಿ ಮಾಡಬೇಡ. ಭೂಪತಿ, ಓ. ಹಲವು ವರ್ಷ ಸಂಸಾರ ಮಾಡಿದವರ ದಾಂಪತ್ಯವು ಮುರಿದು ಬೀಳುತ್ತದೆ ಪ್ರಪಂಚದಲ್ಲಿ. ಹೌದು. ಹಲವು ವರ್ಷ ಸಂಸಾರ ಮಾಡಿದವರ ದಾಂಪತ್ಯವು ಮುರಿದು ಬೀಳುತ್ತದೆ ಅನ್ನುವುದಕ್ಕಾಗಿ ಕಟ್ಟಿಕೊಂಡ ಹೆಂಡತಿಯನ್ನು ಎಲ್ಲರೂ ಬಿಡಬೇಕು ಅಂತ ಅರ್ಥ. ಹಾಗೆ ಅರ್ಥ ಇಲ್ಲ, ಹಾಗೆ ಹೇಳಿದ್ದಲ್ಲ. ವಾಗ್ದಾನ ಮಾಡಿದಲ್ಲಿಗೆ ಗಂಡ ಹೆಂಡಿರಾಗ್ತಾರೆ ಅಂತ ನಿರ್ಣಯ ಉಂಟು. ಹೌದು. ಹಾಗಿದ್ರೆ ಮದುವೆ ಬೇಡ ಅನ್ನುವುದರ ನಿರ್ಣಯವೂ ಅಲ್ಲಲ್ಲ. ಇಲ್ಲ, ಆದ್ರೆ ಆತ್ಯಂತಿಕವಾಗಿ ಕೆಲವೊಮ್ಮೆ ಮದುವೆ ಯಾವಾಗ ಅಂತ ನಿರ್ಣಯಿಸಿದಾಗ ವಾಗ್ದಾನವನ್ನೇ ಪ್ರಮಾಣವಾಗಿ ಸ್ವೀಕರಿಸಿದ್ದು, ಸಪ್ತಪದಿಯನ್ನೇ ಪ್ರಮಾಣವಾಗಿ ಸ್ವೀಕರಿಸಿದ್ದು ಉಂಟು. ಮದುವೆ ಯಾವಾಗ ಅಂತ ನಿರ್ಣಯ ಆಗಬೇಕಾದ ಘಟನೆಯಲ್ಲಿ ಅದೆಲ್ಲ ಮುಖ್ಯವಾಗ್ತದೆ. ಹಾಗಿದ್ರೆ ಈಗ ಪ್ರಧಾನವಾದ ಉದ್ದೇಶ ಹೇಗೆ? ಯಾವುದೇ ಶಾಸ್ತ್ರವನ್ನಾದರೂ ಯಾವುದೇ ಆಚಾರವನ್ನಾದರೂ ಅಂಗೀಕರಿಸುವಲ್ಲಿ ನಮ್ಮ ಮನ ಸಂಕಲ್ಪ ಏನುಂಟು ಅನ್ನುವುದರ ಮೂಲಕವಾಗಿ ಅದು ಸಿದ್ಧ ಆಗುತ್ತೆ. ಹೌದು ಅಲ್ವಾ? ಹೌದು. ಹಾಗಿದ್ರೆ ಆತ್ಮಗತವಾದಂತಹ ತೀರ್ಮಾನವೇ ಬಹಳ ಪ್ರಧಾನವಾಗಿ ಪರಿಣಮಿಸ್ತದೆ. ವಾಗ್ದಾನವೇ ಸಾಕೋ, ದಾರಾದತ್ತ ಬೇಕೋ, ಪಾಣಿಗ್ರಹಣ ಆದೀತೋ, ಪರಸ್ಪರ ಹಾರ ವಿನಿಮಯವೋ ಅಥವಾ ಸಪ್ತಪದಿಯೋ? ಈಗ ಅದನ್ನೇ ಹೇಳುವುದಾದ್ರೆ ಸಂಕಲ್ಪ ಅಂತಂದ್ರೆ ಒಂದು ವಾಗ್ದಾನದ ಹಾಗೆ. ಆದ್ರೆ ವಿವಾಹ ಪರಿಪೂರ್ಣತೆಯನ್ನು ಹೊಂದುವುದು ಸಪ್ತಪದಿಯ ಮೂಲಕವಾಗಿ. ಈಗ ನನಗೆ ಕಾಣುವುದು ಪ್ರಯೋಗವೇ ಸಪ್ತಪದಿ. ಅದು ಸಾಗಬೇಕಾದ ಪದ ಯಾವುದು ಅಂತ ನಿರ್ಣಯಿಸುವ ಪ್ರಯೋಗ. ಅದು ಆಗದೇ ಇದ್ದದ್ದರಿಂದ ಇದು ವಿವಾಹ ಊರ್ಜಿತ ಆಗಲಿಲ್ಲ ಅಂತ ನಾವು ಹೊಸದಾಗಿ ತೊಡಗುವ. ಹೌದಯ್ಯ, ವಾಗ್ದಾನ ಒಬ್ಬರೊಟ್ಟಿಗೆ ಸಪ್ತಪದಿ ಮತ್ತೊಬ್ಬರೊಟ್ಟಿಗೆ ಅಲ್ಲಲ್ಲ. ಆದ್ರೆ ಒಂದು ಅಲ್ಲ ಈಗ ಅದು ಪ್ರಯೋಗ ಬರಬೇಕಾದದ್ದು ಯಾವಾಗ? ಈ ಹಿಂದೆಯೂ ನೋಡಿದ್ದು ಅದನ್ನೇ. ವಾಗ್ದಾನ ಎಲ್ಲಿಯೋ ಆದರೂ ಸಪ್ತಪದಿ ಆಗದೇ ಇದ್ದದ್ದರಿಂದ ಮತ್ತೊಬ್ಬರೊಟ್ಟಿಗೆ ಆಗ್ತದೆ ಅಂತಲ್ವ ನಿರ್ಣಯ ಆದದ್ದು. ಈ ಹಿಂದಿನ ನಿರ್ಣಯಗಳನ್ನು ನೀನು ಗಮನಿಸಿ ನೋಡು. ಸಪ್ತಪದಿ ಆಗದೇ ಇದ್ದದ್ದರಿಂದ ಆ ವಿವಾಹ ಊರ್ಜಿತ ಅಲ್ಲ, ವಾಗ್ದಾನ ಮಾತ್ರ ಆದದ್ದು, ಅದು ಪ್ರಮಾಣ ಅಲ್ಲ. ಆದ್ರಿಂದ ಬೇರೆಯವರ ಜೊತೆಯಲ್ಲಿ ಸಪ್ತಪದಿಗೆ ಅವಕಾಶ ಉಂಟು, ಇದೇ ಸಮುಚಿತ ಅಂತ ಆದರೆ ಎಂಬುದಾಗಿ ನಿರ್ಣಯ ಆದದ್ದರಿಂದ ಪೂರ್ವದಲ್ಲಿ ಆದ ವಾಗ್ದಾನವನ್ನು ಬಿಟ್ಟು ಬಿಡು, ಸಪ್ತಪದಿಯನ್ನು ಅಂಗೀಕರಿಸು, ಅದನ್ನೇ ಪ್ರಮಾಣವಾಗಿಸಿಕೊಂಡು ಮರಳಿ ಹೂಡು. ಹೌದಪ್ಪ, ಈಗ ಸಮರ್ಥನೆ ಮಾಡಿಕೊಳ್ಳುವಲ್ಲಿ ಅದನ್ನು ಉದ್ಧರಿಸಿದವರಿದ್ದಾರೆ. ವಾಗ್ದಾನ ಮಾತ್ರ ಅಲ್ವೋ, ಸಪ್ತಪದಿ ಆಗ್ಲಿಲ್ವಲ್ಲ. ವಾಗ್ದಾನ ಮಾತ್ರ ಆಗಿ ಸಪ್ತಪದಿ ಆಗುವುದಕ್ಕಿಂತ ಮುನ್ನವೇ ಇನ್ನೊಬ್ಬನೊಟ್ಟಿಗೆ ಹೋದವರು ಶಿಕ್ಷೆ ಅನುಭವಿಸಲಿಲ್ವಾ? ಅದು ಉಂಟು, ಇಲ್ಲ ಅಂತಿಲ್ಲ. ಹಾಗಿದ್ರೆ ಅದೇನು ಸೂಚಿಸ್ತದೆ? ವಾಗ್ದಾನವೇ ಪ್ರಧಾನ ಅಂತ ಸೂಚಿಸುವುದಿಲ್ವಾ? ಹಾಗಾಗಿ ಲೋಕದಲ್ಲಿ ಇದನ್ನು ನಿರ್ಣಯಿಸುವುದು ಅಂದ್ರೆ ಅವರವರ ಆತ್ಮಗತವಾದಂತಹ ನಿರ್ಣಯದಿಂದಲೇ ಸಾಧ್ಯ ಆಗುತ್ತದೆ. ಶರಸಂಧಾನ ಅನ್ನುವುದು ಒಂದು ವಾಗ್ದಾನದ ಹಾಗೆ. ವಾಗ್ದಾನ ಯಾಕಾಗ್ತದೆ? ಈಗ ವಾಗ್ದಾನ ಅಂದ್ರೆ ಕೇವಲ ಸುಮ್ಮನೆ ಒಂದು ಆಗುದಲ್ಲ, ಮಾತನ್ನು ಮನಸ್ಸನ್ನು ಮಾತಾಗಿಸು. ಅವನೊಂದಿಗೆ ಸಪ್ತಪದಿ ಅನ್ನುವಂತಹ ನಿರ್ಣಯದಿಂದ ಆಗುವುದು. ಈಗ ನಾನು ನಿರ್ಣಯ ಮಾಡಿ ಆಗಿದೆ, ಇದು ಸಾಗಬೇಕಾದ ಪದ ಯಾವುದು ಅಂತ. ಆ ಪದಿಯಲ್ಲೇ ಇದು ಮುಂದಕ್ಕೆ ಹೋಗಬೇಕು, ಅದೇ ಇದಕ್ಕೆ ಹಾದಿ. ಅವನ ಕೊರಳಿಗೆ ಗುರಿಯಾಗಿ ಹಿಡಿದ ನಿರ್ಣಯ ಮಾಡಿ ಕೇಳಿದ. ಹೌದು, ಇದರ ಪಥ ಸರಿ ಉಂಟೋ ಇಲ್ಲೋ ಅನ್ನುವುದನ್ನು ತಿಳಿಯುವುದಕ್ಕಾಗಿ ಪ್ರಶ್ನೆಯೇ ಅಲ್ಲ. ನಾನು ಈ ಕುರಿತಾಗಿ ಹೊಂದಿದಂತಹ ನಿರ್ಣಯವನ್ನು ನಿನ್ನಲ್ಲಿ ಹಂಚಿಕೊಂಡದ್ದು ಯಾಕಂದರೆ ಅದನ್ನು ಸಂಭ್ರಮಿಸುವಂತಹ ಉದ್ದೇಶಕ್ಕಾಗಿ ಮಾತ್ರ. ಈಗ ಪ್ರಶ್ನೆ ಕೇಳಿದಂಥ ಮಾತ್ರಕ್ಕೆ ಇದನ್ನು ನಾನು ಗುರಿ ಹಿಡಿಯುವಲ್ಲಿ ಇದರ ಬಗ್ಗೆ, ಇದರ ಪರಿಣಾಮದ ಬಗ್ಗೆ ಏನೇನು ನಿರ್ಣಯವನ್ನೇ ಕೈಗೊಳ್ಳಲು ಅಸಮರ್ಥನಾಗಿದ್ದೇನೆ ಅಂತ ಅರ್ಥಲ್ಲ. ಒಂದು ವೇಳೆ ಅದು ಆಗಿರುತ್ತಿದ್ದರೆ ನಾವು ಗುರಿ ಹಿಡಿಯುವುದಕ್ಕಿಂತ ಮೊದಲೇ ಕೇಳ್ತಿದ್ದೆ, ಹೇಗೆ ಈ ಬಾಣ ಬಿಟ್ಟರಾದೀತು ಅಂತ ಪೂರ್ಣ ವಿಶ್ವಾಸದಿಂದಲೇ ಪ್ರಯೋಗಿಸಿದೆ. ಆದರೆ ನೀನೀಗ ಅದರಲ್ಲಿರುವಂತಹ ದೋಷವನ್ನು ಎತ್ತಿ ತೋರಿಸಿದೆ. ಈಗ ನಿನ್ನನ್ನು ಆಕ್ಷೇಪಿಸಿದಲ್ಲ, ನೀನು ಹೇಳಿದ್ದು ಸರಿಯಾದದ್ದೇ ಇರಬಹುದು. ಈ ದ್ವೈರಥ ಯುದ್ಧದಲ್ಲಿ ಅವರು ಯಾಕೆ ರಥವನ್ನು 5 ಅಂಗುಲಕ್ಕೆ ತಗ್ಗಿಸುವುದೋ ಎತ್ತರಿಸುವುದೋ ಕೆಲಸ ಮಾಡಬೇಕು? ಆಚೆ ಈಚೆಗೆ ಹೊಡಿಲಿಕ್ಕೆ ಆಗುದಿಲ್ಲ ರಥವನ್ನು ಸಾರಥಿಯಾದವನಿಗೆ? ಇಷ್ಟು ಕ್ಷಿಪ್ರವಾಗಿ ಆಗುವುದಿಲ್ಲ. ಯಾಕಾಗದೆ? ಈಗ ಮೊನ್ನೆ ಅರ್ಜುನನನ್ನು ಉಳಿಸಿಕೊಳ್ಳುವಲ್ಲಿ ಭೀಷ್ಮರೊಂದಿಗಿನ ಯುದ್ಧದಲ್ಲಿ ಈಗ ಭೀಷ್ಮರು ಕಡಿಮೆ ವೇಗದಲ್ಲಿ ಬಾಣ ಬಿಡುವರಲ್ಲ. ಅದು ನಿತ್ತ ನೆಲೆಯಲ್ಲಿ ಆದದ್ದಲ್ಲ, ನಿರಂತರ ಸಂಚಾರದ ಮೂಲಕವಾಗಿ ಪ್ರಯೋಗ ಆಗುತ್ತಾ ಇದ್ದ ಯುದ್ಧ. ಅದು ಆಗಲ್ಲ, ದ್ವೈರಥದಲ್ಲಿ ನಿತ್ತ ನಿಲುವಿನಲ್ಲಿ ಯುದ್ಧ ಆಗುತ್ತಾ. ಈಗಲೂ ನಾನಿಲ್ಲಿ ಧನುರ್ಮುಕ್ತಗೊಳಿಸಿದ ಕಾಲಕ್ಕೆ ಒಂದು ಅವನಿಗೆ ಎದೆ ಕೊಡ್ಲಿಕ್ಕೆ ಬಂದೀತು ಅಲ್ಲೋ. ಈಗ ಮೊನ್ನೆ ಭಗದತ್ತ ಪ್ರಯೋಗಿಸಿದ್ದಕ್ಕೆ ಎದೆ ಕೊಟ್ಟಿದ್ದಾನ, ಅಥವಾ ತಲೆ ತಗ್ಗಿಸಲಿಕ್ಕೆ ಬಂದೀತು. ರಥವನ್ನೇ ತಗ್ಗಿಸಬೇಕು ಅಂತಿಲ್ಲ, ರಥದಿಂದ ಕೆಳಗೆ ಹಾರ್ಲಿಕ್ಕೆ ಹೇಳಿಯೋ ಅವ ತಪ್ಪಿಸುವ ಉದ್ದೇಶ ಇದ್ರೆ ಅವ ಹೇಗೂ ಮಾಡಿ ಅವ ಏನು ತಪ್ಪು ಮಾಡ್ತಾನೆ ಅನ್ನುವುದನ್ನು ನೋಡಿ ನಾವಿಲ್ಲಿ ತಪ್ಪು ಮಾಡುವುದಲ್ಲ, ನಾವು ಸರಿ ದಾರಿಯಲ್ಲಿರುವ. ಅವ ಹೇಗಾದ್ರೂ ಮಾಡಿ ನಾವು ಏನು ಪ್ರಯೋಗಿಸಿದ್ರು ತಪ್ಪಿಸ್ತಾನೆ ಅಂತ ಗೊತ್ತಿದ್ದು ನೀನು ಇಷ್ಟು ಹೊಡೆಯುವುದು, ಅಷ್ಟಿದ್ದು ನಾವು ಸರಿದಾರಿಯಲ್ಲಿ ಹೊಡಿಬೇಕು ಅಂತ ಹೊಡೆಯುವುದು. ಅಲ್ಲ, ನೀ ಸರಿ ಹೊಡೆದ್ರು ತಪ್ಪು ಹೊಡೆದ್ರು ಅವ ಹೇಗೂ ತಪ್ಪಿಸ್ತಾನೆ. ಅವ ಹೇಗೂ ತಪ್ಪಿಸುವ, ಆದ್ರೆ ನಾವು ಸರಿ ಹೊಡೆದದ್ದನ್ನೇ ತಪ್ಪಿಸಲಿ, ನಾವು ತಪ್ಪು ಮಾಡಿ ಅವ ತಪ್ಪಿಸುವುದು ಬೇಡ. ಯಾಕೆ ತಪ್ಪಿಸಲಿಕ್ಕೆ ನಾವೇ ಅವಕಾಶ ಕೊಡುವುದು ಬೇಡ. ಅಂದ್ರೆ ಇನ್ನು ಸರಳಾಗಿ ಹೇಳುವುದಿದ್ರೆ ಹೇಗೂ ತಪ್ಪಾಗಲಿ, ಸರಿಯಾದ ತಪ್ಪಾಗಲಿ ಅಂತ. ಅದೇ ಹೇಗೂ ತಪ್ಪಿಲಿ, ಅಲ್ಲಿ ನಾವು ಸರಿ ಮಾಡಿ ಅದು ತಪ್ಪಲಿ. ಈ ಪಕ್ಷದಿಂದ ಆದ ಸರಿಯಾದ ಕ್ರಮಕ್ಕೆ ಅವ ತಪ್ಪಿದ ಅಂತ ಆಗಲಿ. ಈಗ ಒಂದು ವೇಳೆ ಹಾಗಾಗುವುದಾದ್ರೆ ಆಗಲಿ. ನಾನೊಂದು ಸಮಾಧಾನ ಮಾಡಿಕೊಳ್ಳ ಉಳಿಸಿಕೊಳ್ಳಿಕ್ಕೆ ಬೇಕಾಗಿ ಕರ್ಣನ ಮುಂಭಾಗದ ಹೋರಾಟದಲ್ಲಿಯೂ ಅವನಿಗೆ ತಪ್ಪು ಮಾಡಬೇಕಾಗಿ ಬಂದಿದೆ ಅಂತ ಆಗಲಿ, ಒಪ್ಪಿಕೊಳ್ಳಿ, ನನ್ನಿಂದ ಆಕ್ಷೇಪ. ನಾನೊಂದು ಸಮಾಧಾನ ಆಯ್ತು ಕರ್ಣ, ನನಗೊಂದು ಸಮಾಧಾನ ಆಯ್ತು. ಒಂದು ಸರಿ ಹೇಳಿದ ಮೇಲೆ ತಪ್ಪಲಿ, ನಂಗೆ ತೊಂದರೆ ಇಲ್ಲ. ಪರಶುರಾಮರ ಮಾತು ಕೇಳಿ ಅವರ ಶಿಷ್ಯನಾದ ಕರ್ಣ ಅಪೇಕ್ಷಿಸಿದಂತೆ ಸಾರಥಿಗೆ ಬಂದವ.
ಇನ್ನು ಅವ ಹೇಳದೆ ಇದು ತಪ್ಪಿತ್ತು ಅಂತ ಆಗ್ಲಿಕ್ಕಿಲ್ಲಲ್ಲ. ಈಗ ಏನಾಗುತ್ತದೆ ಭವಿಷ್ಯ ಅಂತ ನಾನು ಹೇಳಿದ ಮೇಲೆ ನಿನಗೆ ಬೇಡ ಅಂತ ಅದನ್ನು ನೀನಾಗಿ ತಪ್ಪಿಸ್ತೀಯಾದರೆ ಆಗಲಿ. ಶಲ್ಯ ಬಂದದ್ದಕ್ಕೆ ಹೇಳಬೇಕಾದ್ದು ಹೇಳಿದ್ದಾನೆ ಅಂತ ಆಯ್ತಲ್ಲ, ನಾನು ಮಾಡಿದ್ದು ಸರಿ ಅಂತ ಆಯ್ತಲ್ಲ, ಇನ್ನು ತಪ್ಪಲಿ, ನನಗೆ ತೊಂದರೆ ಇಲ್ಲ. ಭೂಪತಿ ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೇನೆ ಅನ್ನುವುದಕ್ಕಾಗಿ ಕೇಳಿದ್ದೆ. ಅಪರಾಧಿಯಾಗಿ ನೀನು ನಿಲ್ಲಿಸ್ತಿಂತಲ್ಲ, ಒಂದು ನಿರೀಕ್ಷೆ ಹೊತ್ತು ನನಗೊಂದು ಹೊಣೆ ಹೊರಿಸಿರುವಾಗ ಆ ನಿರೀಕ್ಷೆಗೆ ನಾನು ಸ್ಪಂದಿಸಿದ್ದೇನೆ ಅಂತ ನನಗೆ ಒಂದು ಸಮಾಧಾನ. ಈಗ ನಮ್ಮ ಕೈ ಮೀರಿದ್ದು ನಮ್ಮ ಕೈಯಿಂದ ಘಟಿಸಿ ಹೋಗುವಂತಹ ಕಾಲಕ್ಕೆ ಕೊನೆಗಾದ್ರೂ ಎಂತಹ ನಾಸ್ತಿಕನಾದ್ರೂ ಕೊನೆಗೆ ಹೇಳುವುದು ಹೇಗೆ? ನನ್ನ ಹಣೆ ಬರಹ ಅಷ್ಟೇ ಅಷ್ಟೇ ಅಲ್ಲ, ದೇವರು ಹೀಗೆ ಮಾಡಿದ ಅಲ್ವ, ಕೊನೆಗೂ ಅದೇ ಅಲ್ವ. ಈಗ ನನ್ನ ಹತ್ರ ಮತ್ತೆ ನನ್ನ ಹತ್ರ ಯಾರಾದ್ರೂ ಹೇಳಿದ್ರ ಶಲ್ಯ ಭೂಪತಿ ಹತ್ರ ಕೇಳಿದರ ಬಗ್ಗೆ ಅಂತ? ಯಾರು ಹಿಂದಿನಿಂದ ಹೇಳಿದ್ದಕ್ಕೆ ನಾನು ಭಾವಿಸಿದ್ದಲ್ವ ಗುರು ಅನುಗ್ರಹದ ಪ್ರಚೋದನೆ ಅಂತಲೇ ನಾನು ಆ ಭಾವದಿಂದ ಸ್ವೀಕರಿಸಿ. ನಿನ್ನ ವಾಕ್ಯವನ್ನೇ ಆಧರಿಸುವ ಗುರು ಅನುಗ್ರಹದ ಪ್ರಚೋದನೆ ಆದರೆ ಈಗ ನಾನು ಇತ್ತ ಗುರಿಯನ್ನು ತಪ್ಪಿಸುವುದಿಲ್ಲ ಅನ್ನುವಂತಹ ನನ್ನ ನಿರ್ಣಯಕ್ಕೆ ವಿರುದ್ಧವಾಗುವ ಹಾಗೆ ಗುರು ಅನುಗ್ರಹ ಯಾಕೆ ಬೇಕು ನನಗೆ? ಆಗಬೇಕು ಅಲ್ವಾ? ಅಲ್ಲ, ಪ್ರಚೋದನೆ ಹಾಗೆ ಬರ್ಲಿಕ್ಕಿಲ್ಲ. ಈಗ ಮೊದಲೇ ಬರುತ್ತಿದ್ದಾರೆ, ಈಗ ಬಾಣ ತೆಗಿವಾಗಲೂ ಶಲ್ಯ ಭೂಪತಿ ಹಾಗಿಲ್ಲ. ಕಾರಣ ನೀನು ಆಲೋಚನೆ ಮಾಡು, ನಿನಗೆ ಒಂದು ದಿವಸಕ್ಕೆ ಗೆಲ್ಲುವುದಕ್ಕೆ ಶಲ್ಯರನ್ನು ನಾನು ಒದಗಿಸ್ತೇನೆ ಅಂತ ಗುರುಗಳು ಹೇಳಿದ್ರ? ಇಲ್ಲ ಇಲ್ಲ. ನೀನಾಗಿ ಹೊಂದಬೇಕು. ಅಂದ್ರೆ ಏನು? ಗುರುಗಳ ಅನುಗ್ರಹವನ್ನು ನೀನು ಅಂಗೀಕರಿಸ್ತೀಯಾದ್ರೆ ಶಲ್ಯರನ್ನು ನೀನು ಸ್ವೀಕರಿಸಿ ಕರೆತಂದು ನಿನ್ನ ರಥದಲ್ಲಿ ಕುಳ್ಳಿರಿಸಿದ್ರೆ ಅದರ ಕರ್ತೃತ್ವ ನಿನಗೆ, ಗುರುಗಳಿಗಿಲ್ಲ. ಶಲ್ಯರನ್ನು ನೀನು ಸ್ವೀಕರಿಸಿದರೆ ಶಲ್ಯರು ನಿನ್ನನ್ನು ಗೆಲ್ಲಿಸ್ತಾರೆ, ಇದಲ್ವ ಮಾತಿನ ಆಶಯ. ಇದನ್ನೇ ನಾವು ಇಲ್ಲಿಗೆ ಅಂಗೀಕರಿಸಿದ್ರೆ ಶಲ್ಯರು ಹೇಳಬೇಕಾದ್ದು ಹೇಳ್ತಾರೆ, ಅದನ್ನು ನೀನು ಸ್ವೀಕರಿಸಿದ್ರೆ ನಿನಗೆ ಗೆಲುವು. ನೀನು ಸ್ವೀಕರಿಸುವುದು ಬಿಡುವುದು ನಿನ್ನ ಆಯ್ಕೆಗೆ ಬಿಟ್ಟದ್ದು ಭೂಪತಿ. ಈಗ ಗುರುಗಳ ಮಾತು ಹಾಗೆ ಅಲ್ವೋ? ಅದಲ್ಲ, ಹೀಗೆಯೇ ಸಮನ್ವಯ ಅಂತ ಆದ್ರೆ ಗುರುಗಳೇ ಶಲ್ಯರನ್ನು ಹೊಂದಿಸಬೇಕಿತ್ತು. ಸರಿಯಪ್ಪ, ಈಗ ನೀನು ಹೇಳಿದ್ದನ್ನೇ ಒಪ್ಪುವ. ಈಗ ಶಲ್ಯ ಭೂಪತಿ ಹೇಳಿದಲ್ಲಿಗೆ ಒಪ್ಪಿಕೊಂಡು ನಾನು ಗೆಲ್ಲಬೇಕಾದ ಕರ್ಣನೋ ಅಥವಾ ನಾನು ಜೀವನದಲ್ಲಿ ಗೆಲ್ಲುವಂತಹ ಕರ್ಣನಾಗಬೇಕು ಅಂತಾದ್ರೆ ಹೇಗೆ ಮುಂದೆ ಹೋಗಬೇಕು? ಅದನ್ನು ನಾನಲ್ವ ನಿರ್ಣಯ, ನನ್ನ ವ್ಯಾಪ್ತಿಗೆ ಮೀರಿದ್ದು. ಯಾಕೆಂದ್ರೆ ನನಗೆ ಶಲ್ಯ ಹೇಳಿದ್ದನ್ನು ಕೇಳಿ ಗೆಲ್ಲುವ ಕರ್ಣನೆಡೆಗೆ ಲಕ್ಷ್ಯ. ಗೆಲ್ಲುವುದಕ್ಕಾಗಿ ಶಲ್ಯ ಹೇಳಿದ್ದು, ಗೆಲ್ಲುವುದಕ್ಕಾಗಿ ಕರ್ಣ ಕೇಳಬೇಕಾದ್ದು. ಕರ್ಣನಿಗೆ ಈಗ ಗೆಲುವಿಗಿಂತ ಹೇಗಾದ್ರೂ ಸೋಲುವುದೇ ಕೊನೆಗೂ, ಆದ್ರಿಂದ ಸೋಲೆ ಆದೀತು ಅಂತ ಆದ್ರೆ ನನಗೇನು ಮಾಡ್ಲಿಕ್ಕೆ? ಇನ್ನೂ ಒಂದು ನಿರ್ಣಯ ಹೇಳ್ತೇನೆ. ಹೇಗೆ? ಈ ಬಾಣ ನಿರರ್ಥಕವೇ ಆಗಲಿ, ಅಲ್ಲ ನಿರೀಕ್ಷೆ ಅಲ್ಲ, ಹಾರೈಕೆ ಅಲ್ಲ ನಂದು. ಒಂದು ವೇಳೆ ಆದ್ರೂ ನಾನು ಹೋಗಿ ಪರಶುರಾಮರ ಹತ್ರ ಕೇಳುವುದಿಲ್ಲ ಶಲ್ಯ ಭೂಪತಿಯ ಸಾರಥ್ಯದಲ್ಲಿ ಯಾಕೆ ಗೆಲ್ಲಿಕ್ಕೆ ಆಗಲಿಲ್ಲ. ಅಲ್ಲ, ಒಂದು ಹೇಳಿ ಅದಲ್ಲ. ಈಗ ಪರಶುರಾಮರಲ್ಲಿ ಕೇಳಿ ನಾನು ಬಂದದ್ದು ಅಲ್ಲ. ಪರಶುರಾಮರು ಏನಾದ್ರೂ ಹೇಳಿದ್ರೆ ಅದಕ್ಕೆ ಉತ್ತರಿಸುವುದಕ್ಕೆ ನಾನು ಜನವಲ್ಲ. ನಾನು ಬಂದದ್ದು ನನ್ನ ಔದಾರ್ಯದಲ್ಲೇ. ಯಾಕೆಂದ್ರೆ ಪರಶುರಾಮ ನಿರ್ದೇಶ ನಿನಗಿದ್ದದ್ದು, ನನಗಲ್ಲ. ಹೌದಪ್ಪ. ಆದ್ದರಿಂದ ಪರಶುರಾಮರು ಭವಿಷ್ಯದಲ್ಲಿ ಏನು ಹೇಳ್ತಾರೆ ಎಂಬುದು ನನಗೆ ಲಕ್ಷ್ಯವೂ ಅಲ್ಲ. ಈ ಕಾಲದಲ್ಲಿ ನಾನು ಹೇಳಬೇಕಾದದ್ದನ್ನು ಕೌರವನಲ್ಲಿ ಒಪ್ಪಿದ ನಾನು ಹೇಳಿದ್ದೇನೆ ಅಂತ ಮಾತ್ರ ಆತ್ಮಸಮಾಧಾನ. ಅದಕ್ಕೂ ಕಾರಣ ನಿನ್ನ ಮಾತೆ. ನಾವು ಸರಿ ಇದ್ದ ಮೇಲೆ ಎದುರಾಳಿ ತಪ್ಪಿದ್ರೆ ನಮಗೆ ಚಿಂತಿಲ್ಲ ಅಂತ ನೀನಾಡಿದೆ. ನಾನು ಸರಿ ಇದ್ದ ಮೇಲೆ ಎದುರಿನಲ್ಲಿದ್ದ ನೀನು ತಪ್ಪಿದ್ರೆ ನನಗೆ ಚಿಂತಿಲ್ಲ. ಭೂಪತಿ, ನಾಳೆ ಪರಶುರಾಮರಲ್ಲಿ ಹೋಗಿ ಇದರ ಕುರಿತಾಗಿ ದೂರು ಕೊಡ್ತೇನೆ ಅಂತ ನಾನು ಹೇಳಿದ್ದಲ್ಲ. ನಾನು ಹೇಳಿದ ಮಾತಿನ ಧ್ವನಿ ಅಂತದ್ದು ಏನು? ನಿನ್ನ ಸೂತತ್ವದಲ್ಲಿಯೂ ನನ್ನಲ್ಲಿ ಗೆಲ್ಲುವ ಸಾಮರ್ಥ್ಯವಿದ್ದು ಗೆಲ್ಲುವುದಕ್ಕಾಗಲಿಲ್ಲ ಅಂತ ಆದ್ರೆ ಪರಶುರಾಮರ ಅನುಗ್ರಹ ಸುಳ್ಳು ಅಂತ ಹೇಳಲಿಕ್ಕಿಲ್ಲ, ನನ್ನ ದುರದೃಷ್ಟ ಕಾರಣ ಅಂತ ಹೇಳುವ ಕರ್ಣ ನಾನು ಅನ್ನೋ ಧ್ವನಿಯಿಂದ ಆಡಿದ್ದೆ. ಪರಶುರಾಮರಲ್ಲಿ ಇದನ್ನು ಕೇಳಲಿಕ್ಕಿಲ್ಲ ಅಂದ್ರೆ ಹಾಗೆ ಪರಶುರಾಮರ ಹಂಗು ನಿನಗೂ ಇಲ್ಲ, ಹಾಗೆಂದು ಪರಶುರಾಮರ ಹಂಗು ನನ್ನಲ್ಲಿಲ್ಲ ಅಂತ ನಾನು ಹೇಳುವುದಕ್ಕಿಲ್ಲ. ನನಗೆ ಪರಶುರಾಮರ ಹಂಗೆ ಇರುವುದು. ಅವರ ಮಾತಿನಲ್ಲಿ ವಿಶ್ವಾಸ ಇನ್ನು ನಿನ್ನನ್ನು ಸೂತನನ್ನಾಗಿ ಹೊಂದಿದ್ದೆ. ಇನ್ನೂ ಒಂದು, ಅಲ್ಲದೇ ಇದ್ದ ದಾರಿಯಲ್ಲಿ ಗೆಲುವನ್ನು ಹೊಂದುವುದಕ್ಕೆ ಶಲ್ಯ ಭೂಪತಿಯ ಸಾರಥ್ಯ ಬೇಕು ಅನ್ನುವುದನ್ನು ಪರಶುರಾಮರು ಹೇಳಿದರೂ ನಾನು ಅದನ್ನು ಸ್ವೀಕರಿಸುವಲ್ಲ. ನನಗೆ ಹೌದಾದ ದಾರಿಯಲ್ಲಿ ಗೆಲುವನ್ನು ಹೊಂದುವುದಕ್ಕೆ ಮಾತ್ರ ಶಲ್ಯ ಭೂಪತಿಯ ಸೂತತ್ವ ಬೇಕು. ಆದ್ದರಿಂದ ನೀನರಿಯೇ ಇದೆಲ್ಲ ನನಗೆ ಗೊತ್ತಿಲ್ಲ. ಇಂದಿನ ಕರ್ಣನ ಅಂತರಂಗ ನಿನಗೆ ಗೊತ್ತಿಲ್ಲ. ನಿನ್ನೆಯವರೆಗೆ ನಡೆದು ಹೋದಂತಹ ಕರ್ಣನ ಬದುಕನ್ನು ಆಧರಿಸಿಯೇ ನೀನು ಸಲಹೆಯನ್ನು ಕೊಡುವುದಕ್ಕೆ ಮುಂದೆ ಬಂದಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಸ್ವಲ್ಪ ಕೆಲಸಾರು ಪ್ರಯೋಗಿಸ್ತೇನೆ. ಉರಗಾಸ್ತ್ರ ಮರಳಿ ಬಂದುದು, ಉರಗಾಸ್ತ್ರ ಮರಳಿ ಬಂದುದು, ಪುರಾತ್ರದ ವೈರರಿ ಇನ ಜನ ಇರುವಲ್ಲಿ ಆ ಕ್ಷಣದಳು ಕರ್ಣ, ಅರಿಗೆ ಇನ್ನೊಂದುಂಟು ತೊಡು ಮರಳಿ ಬೇಗದೆ ಪರಿಗೆ ಸಜ್ಜುನನ ಶಿರ ಕಡಿವೆ ಎಂಗೊರೆಯಲು. ಕರ್ಣ, ಸ್ವಲ್ಪ ಕೆಳಗೆ ನೋಡಯ್ಯ. ನನಗೆ ಎಲ್ಲಿಂದಲೂ ಗೊತ್ತಾಗುದಿಲ್ಲ, ಸ್ವರ ಕೇಳ್ತದೆ. ಯಾವ ವೀರಾದಿ ವೀರರು ನಿಮ್ಮ ಮೂಗಿನ ನೇರಕ್ಕೆ ನೋಡಿ ಮಾತಾಡ್ತಾ ಇದ್ರೆ ನಮ್ಮಂತವರೆಲ್ಲ ಏನು ಮಾಡಬೇಕು? ಇದು ಮುಖ ನೋಡಿಯೇ ಹೋರಾಡುವ ಜಾಗ ಇದು.
ಮುಖ ನೋಡಿ ಹೋರಾಡು. ನನ್ನ ಮುಖ ನಿನ್ನಿಂದ ಕೆಳಗಿರುವಾಗ ಅದು ಕೆಳಗೆ ನೋಡದೆ ನನ್ನ ಮುಖ ಕಾಣ್ತದ. ಅದು ಕೆಳಗಿನಿಂದ ಯಾರು ನನ್ನಿಂದ ಹೋರಾಟಕ್ಕೆ ಬಂದದ್ದು ನನ್ನಲ್ಲಿ ಅಂತ ಯೋಚನೆ ಮಾಡೋದು ನಾನು. ನಿನ್ನ ದೃಷ್ಟಿಯೊಡನೆ ಒಮ್ಮೆ ಮಿಲನವಾಗಬೇಕು, ನಿನ್ನ ಸ್ವರದೊಡನೆ ಸ್ವರ ಸೇರಿಸಿ ಮಾತಾಡಬೇಕು. ಎಷ್ಟು ಹಂಬಲಿಸುತ್ತಾ ಇದ್ದಾರೆ ಕೆಳಗೆ ನೋಡು. ಅದೆಲ್ಲ ನಮ್ಮ ಕಾರ್ಯಕ್ರಮ ಮುಗಿಯುವುದರ ಮಧ್ಯದಲ್ಲಿ ನಿನ್ನದ್ದೆಂಥದ್ದು ಒಂದು ಅಪೇಕ್ಷೆ. ಈಗ ನಾವು ಪ್ರಾರಂಭ ಮಾಡಿದ್ದೊಂದು ಮುಗಿಸ್ತೇವೆ. ಅಲ್ಲ, ನಿಮ್ಮ ಕಾರ್ಯಕ್ರಮದಲ್ಲಿ ನನಗೂ ಇರುವುದು. ಅದೆಂಥದ್ದು? ನಾನು ಬರೋದು ನಿಮ್ಮ ಕಾರ್ಯಕ್ರಮ ಮುಗಿಯುವುದೇಗ ಅದು ಎಲ್ಲ ಹಾಗಿದ್ರೆ ಅದ್ಯಾರಪ್ಪ ನಮಗಷ್ಟು ಅನಿವಾರ್ಯವಾದವ, ನಮಗ ಅಪರಿಚಿತ? ನೀನೀಗ ಒಂದು ಅರೆಗಳಿಗೆ ಮೊದಲು ಪ್ರೀತಿ ಅಭಿಮಾನಗಳಿಂದ ನನ್ನನ್ನು ನೇವರಿಸಿದೆ. ನಿನ್ನನ್ನು ನೀನು ನೇವರಿಸಿದ್ದ. ಈಗ ಮಾತು ಕೇಳಿದ್ರೆ ನಾನು ಸಾವರಿಸಿಕೊಳ್ಳಿಕ್ಕೆ ಸ್ವಲ್ಪ ಹೊತ್ತು ಬೇಕು. ಹೌದು. ಅಲ್ಲ, ಇದು ವಿಚಿತ್ರ ಕಾಣ್ತಾ ಉಂಟು. ಆ ಕರ್ಣ ಅಂತ ಸೆಳೆದ ಎಂತ ಬಿಗಿ ಇತ್ತು ಆ ಸೆಳೆತದಲ್ಲಿ. ಯಾವ ಕರ್ಣ? ಈ ಕರ್ಣ. ಆ ಕರ್ಣ ಅಂದ್ರೆ ಮತ್ತೊಬ್ಬ ಈ ಕರ್ಣ ಕರ್ಣ ಇದ್ದಾನೆ ಹೇಳಿದ್ದಲ್ಲ. ಈ ಕರ್ಣದ ಕರ್ಣನ ಆ ಕರ್ಣ. ಎಂತ ಬಿಗಿ. ಧನುಸ್ಸಿಗೆ ಮಾತ್ರ ಅಲ್ಲ, ನಿನ್ನ ದೃಢತೆಯಲ್ಲಿಯೂ ಬಿಗಿ. ಇವ ಇಲ್ಲಿ ಕಿವಿಯೊಳಗಿದ್ದನ. ಇನ್ನು ಎಲ್ಲಿದ್ದನ? ಅಲ್ಲ, ಆ ಕರ್ಣ ಅಂತಂದ್ರೆ ಆ ಬಿಗಿ ಇದನ್ನೆಲ್ಲ ಪ್ರತ್ಯಕ್ಷದರ್ಶಿಯಾಗಿ ನೋಡಿದಾಗ ಮಾತಾಡ್ತಾನೆ. ಅಲ್ಲ, ಕಿವಿಯಿಂದ ಹೊರಗೆ ಇಷ್ಟು ದೊಡ್ಡದು ಬರ್ಲಿಕ್ಕಿಲ್ಲ. ಬಂದ್ರೆ ಮಾತಾಡ್ಲಿಕ್ಕಿಲ್ಲ. ಇದು ಮಾತಾಡುತ್ತಾ ಉಂಟು. ನಿನ್ನಿಂದ ಪ್ರಯೋಗಿಸಲ್ಪಟ್ಟಂತ ಅಸ್ತ್ರ ಆಯ ತಪ್ಪಿತಲ್ಲ. ಯಾವುದ್ರದ್ದು ಒಂದು ಒಳಗಿನಿಂದ ಬಂದದ್ದಾವುದಿತ್ತು. ನಾನು ಬೆಳಕು ಕಾಣದೆ ಕೆಲವು ಕಾಲ ಆದಾಗ ಉಂಟ. ಅಲ್ಲ, ಹೌದು. ಈಗ ಅಯ್ಯ, ಆಯ ತಪ್ಪಿತು, ವ್ಯಯ ಆಯಿತು ಅನ್ನುವುದಕ್ಕಾಗಿ ಬೇಸರಿಸಬೇಡ. ನಿನಗಾದ ವ್ಯಯವನ್ನೇ ಆಯವಾಗಿ ಅಥವಾ ಲಾಭವಾಗಿ ಪರಿಗಣಿಸುವಂತೆ ಪರಿಣಮಿಸುವಂತೆ ಮಾಡುವುದಕ್ಕಾಗಿ ಬಂದವನು ನಾನು. ನಿನ್ನ ಬಾಣ ವ್ಯರ್ಥ ಆಯಿತು ಅಂತ ಬೇಸರ ಬೇಡ. ನನ್ನನ್ನು ನೀನು ಮತ್ತೊಮ್ಮೆ ತೊಡು. ನಿನ್ನ ವಿರೋಧಿಯಾದಂಥ ಅರ್ಜುನನನ್ನು ನಾಶ ಮಾಡಿ ನಾನು ಬರ್ತೇನೆ. ಅಯ್ಯ ನೋಡಯ್ಯ, ನೋಡು ವಿಜೃಂಭಿಸುತ್ತಿದ್ದ. ಅದು ಒಮ್ಮೆ ಬಿಡು, ತಡೆಯುವುದಿಲ್ಲ ನನ್ನನ್ನು ಮರಳಿ ಪ್ರಯೋಗ. ನಿನ್ನ ಯೋಗ ದೊಡ್ಡದು ಕರ್ಣ. ಗುರುಗಳು ಮಾಡಿದ ಅನುಗ್ರಹ ನೀನು ಬೇಡ ಅಂದ್ರೆ ನಿನ್ನ ಬೆನ್ನು ಬಿಡುವುದಿಲ್ಲ ಅಂತ ಯೋಚನೆ ಮಾಡು. ನೀನೀಗ ನಾನು ಹೇಳಿದ ಹಾಗೆ ಉರಕಾಗಿ ಬೆಸರಿಸಿ ಬಿಡುವುದಕ್ಕೆ ನೀನು ಮೊದಲೇ ಹೂಡಿದ್ದು ಕಾರಣ ಆಯಿತು. ಆದರೆ ಒಂದುಂಟು, ಅದಕ್ಕೆ ನಿನ್ನನ್ನು ಗೆಲ್ಲಿಸಲೇಬೇಕು ಅಂತ ಉಂಟು ಗುರುಗಳ ಅನುಗ್ರಹಕ್ಕೂ. ಇದು ನಿನ್ನ ಪುರಾಕೃತ. ಅದ ಪುರಾಕೃತ ಅಂತೆ. ಮರಳಿ ಬಂದು ಮರಳಿ ಬೆಸನಂಬೆ ಇಡುತ್ತಿದೆ. ನೀ ತಡೆ ಮಾಡುದು ಯಾಕೆ? ತೆಗೆದು ಹೊಡಿ. ಈಗ ಉರಕ್ಕೆ ಬಿಡ್ಲಿಕ್ಕೆ ಆಗ್ತದೆ. ಬೇಗ. ಎಂತದ್ದು ಭೂಪತ್, ನಿಮ್ಮ ಇಬ್ಬರ ಉತ್ಸಾಹ ನೋಡುವಾಗ ನನಗಿದ ಅನಿಶ್ಚಿತ ಆದ ಆಘಾತ ಇದು ಪ್ರಸಂಗ ಎಲ್ಲಿಗೆ ಹೋಗ್ತದೆ ಅಂತಲೇ ಗೊತ್ತಾಗುದಿಲ್ಲ ನಿಮ್ಮ ಉತ್ಸಾಹ ನೋಡುವ. ಅಲ್ಲ, ನೀನು ಹೊಡಿ. ಅಲ್ಲ, ಯಾರಿದು ನನಗೆ ಆಶ್ಚರ್ಯ ಕಾಣುತ್ತದೆ. ಯಾಕೆಂದ್ರೆ ಈ ಯುಗದಲ್ಲಿ ಇಂಥದ್ದೆಲ್ಲ ಉಂಟು, ಮರಳಿ ಬರುವುದೆಲ್ಲ ನಾವು ಕೇಳಿದ್ದೇವೆ. ಮೊದಲೆಲ್ಲಾದ್ರೆ ಇತ್ತು ಅಂತ ಸಂದ ಯುಗದಲ್ಲಿ. ರಾಘವೇಂದ್ರ ಬಿಟ್ಟದ್ದು ಹೌದು. ಅದೆಲ್ಲ ಮರಳಿ ಬಂದವನ ಮೂಡಿಗೆ ಅಲ್ಲ, ಎಲ್ಲ ಸೇರ್ತಿತ್ತು ಅಂತಲ್ಲ. ಒಂದು 50 ಶರ ಇತ್ತಂತೆ ಸಜೀವವಾದ್ದು. ಅದೆಲ್ಲ ಮರಳಿ ಮೂಡಿಗೆಗೆ ಸೇರ್ತಾ ಇತ್ತು ಅಂತ. ಆಗಲೇ ಇದು ಅದೆಲ್ಲಿ ಆದ್ರೂ ಅದರಿಂದ ಒಂದು ತಪ್ಪಿತ್ಲಾಗಿ ಬಂದದ್ದೇನು ಜೀವ. ಅದರಿಂದಲೇ ತಪ್ಪಿ ಬಂದದ್ದಿರಬೇಕು. ಎಲ್ಲದಿದ್ರೆ ಉಂಟ. ಇದು ಒಮ್ಮೆ ಬಿಟ್ಟ ಅಸ್ತ್ರ ಮತ್ತೆ ಬರ್ಲಿಕ್ಕೆ ಈಗ ನಿನಗೆ ಅದು ಯಾರು ಅಂತ ಗೊತ್ತಿಲ್ಲದ್ರಿಂದ ಬಿಡ್ಲಿಕ್ಕೆ ಆಗಲ್ಲ. ನೀನೇ ಕೇಳಲ್ಲ. ನಾನು ಹೇಳ ಕೊಟ್ಟ ಸಾಲ, ಬಿಟ್ಟ ಬಾಣ ಇದೆಲ್ಲ ಮರಳಿ ಬರ್ತದ. ಅದು ಬರುವುದಿಲ್ಲ. ಅಲ್ಲ, ಅದು ಬರಬಾರದು ಎಂಬುದಕ್ಕೆಲ್ಲ ಇರುವುದು. ರೂಢಿಯಲ್ಲಿ ಸಾಮಾನ್ಯವಾಗಿ ಬರುವ ಕ್ರಮ ಇಲ್ಲ ಎಂಬುದಕ್ಕೆ ಮಾತು ಬಂದದ್ದು. ನಿಜವಾಗಿ ಕೊಟ್ಟ ಸಾಲ ಮರಳಿ ಬರಲೇಬೇಕಾದ್ದು. ಬಿಟ್ಟ ಬಾಣವು ಯೋಗ್ಯತೆ ಇದ್ದರೆ ಬಂದು ಸೇರಬಹುದಾದದ್ದು. ನಿನಗೆ ಆ ಯೋಗ್ಯತೆ ಉಂಟು ಅಂತ ಆಯ್ತಲ್ಲ. ನಾನು ಸುಮ್ಮನೆ ಒಂದು ವಾಕ್ಯಕ್ಕೆ ಹೇಳಿದ್ದಲ್ಲದೆ ಮತ್ತೆ ಕೊಟ್ಟ ಸಾಲಕ್ಕೂ ಬಿಟ್ಟ ಬಾಣಕ್ಕೂ ಸಂಬಂಧ ಇಲ್ಲ. ಅಲ್ಲ, ಅದು ಹಾಗೆ ರೂಢಿಯಲ್ಲಿ ಬಂದದ್ದು. ಅದೆಲ್ಲ ಪ್ರಮಾಣ ವಾಕ್ಯ ಅಲ್ಲ. ಇನ್ನೂ ಹೇಳ, ಬಿಟ್ಟ ಬಾಣ ಮರಳಿ ಬರಬಹುದಾದ ರಾಮನಿಗೆ ಪರಶುರಾಮ ಅನುಗ್ರಹ ಆಗಿದೆ, ಕರ್ಣನಿಗೂ ಆಗಿದೆ. ಪರಶುರಾಮ ಅನುಗ್ರಹದ ಬಲದಿಂದಲೇ ಬಂದದ್ದಾದ್ರೆ ಅದ್ರ ಒಂದುಂಟು.